ನಮಸ್ಕಾರ ವೀಕ್ಷಕರೇ, ಸಿರಸಂಗಿಯ ಲಿಂಗರಾಜು ದೇಸಾಯಿ ಅವರ 163ನೇ ಜಯಂತ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ವೀರಶೈವ ಸಂಸ್ಥಾಪಕ ಅಧ್ಯಕ್ಷ ಸಿರಸಂಗಿಯ ಲಿಂಗರಾಜು ದೇಸಾಯಿ ಅವರ 163ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನವರಿ 27ರಂದು ಅಖಿಲ ಭಾರತೀಯ ಲಿಂಗಾಯತ ಕೂಡು ಒಕ್ಕಲಿಗ ಮಹಾಸಭಾ ವಿಜಯಪುರ ಹಾಗೂ ಸಿರಸಂಗಿ ಶ್ರೀ ಲಿಂಗರಾಜು ದೇಸಾಯಿ ವಿವಿಧೋದ್ದೇಶ ಸಂಸ್ಥೆ ಕಲಬುರಗಿ ವತಿಯಿಂದ ರಾಜ್ಯ ಮಟ್ಟದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂಸ್ಥಾಪಕ ಅಧ್ಯಕ್ಷ ಸಿರಸಂಗಿ ಲಿಂಗರಾಜು ದೇಸಾಯಿ ರವರ 163ನೇ ಜಯಂತ್ಯೋತ್ಸವ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಜರುಗಿತು. ಮಾಲಿ ಪಾಟೀಲ್ ಸ್ವಾಗತ ಭಾಷಣ ಮಾಡಿದರು. ಶ್ರೀ ಜಗದ್ಗುರು ಶ್ರೀ ಸಾರಂಗಧರ ಮಹಾಸ್ವಾಮಿಗಳು ಪೀಠಾಧಿಪತಿ ಶ್ರೀಶೈಲ ಮಠ ಹಾಗೂ ತಿರುಪಲ ಮಠ ಇವರಿಗೆ ಅಖಿಲ ಭಾರತ ಕೂಡ ಒಕ್ಕಲಿಗೆ ಲಿಂಗಾಯತ ಕೂಡ ಒಕ್ಕಲಿಗೆ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ನಮ್ಮ ಎಲ್ಲರ ಒಂದು ಮನದಾಳದ ಆಶಯಕ್ಕೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಮ್ಮ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾದ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಕೂಡ ವಿರಕ್ತಮಠ ಸ್ವಾಮಿ ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರ ಅಧ್ಯಕ್ಷರ ಪರವಾಗಿ ಹಾಗೂ ಸಿರಸಂಗಿ ಲಿಂಗರಾಜ್ ವಿದ್ಯೋತ್ಸವ ಸಂಸ್ಥೆ ಗುಲ್ಬರ್ಗ ಪರವಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪೂಜ್ಯ ಶ್ರೀ ಶಿವರಾಯ ಒಡೆಯರ್ ಪೀಠಾಧಿಪತಿಗಳು ಅಲ್ಲಮ್ಮ ಪ್ರಭು ದೇವಸ್ಥಾನ ಇವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು, ಸಚಿವರು, ಅರಣ್ಯ ಮತ್ತು ಪರಿಸರ ಇಲಾಖೆ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಅಖಿಲ ಭಾರತ ಲಿಂಗಾಯತ ಕೂಡ ಒಕ್ಕಲಿಗ ವಿದ್ಯೋತ್ಸವ ಸಂಸ್ಥೆಯ ಪರವಾಗಿ ಅವರನ್ನು ಕೂಡ ನಾನು ಸುಸ್ವಾಗತ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ ಶೇಗುಣಜಿ ಅಧ್ಯಕ್ಷರು ಅಖಿಲ ಭಾರತೀಯ ಲಿಂಗಾಯತ ಕೂಡ ಒಕ್ಕಲಿಗರ ಮಹಾಸಭಾ ರಿಜಿಸ್ಟರ್ ವಿಜಯಪುರ ಇವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಅಖಿಲ ಭಾರತ ಲಿಂಗಾಯತ ಕೂಡ ಒಕ್ಕಲಿಗರ ವಿಜಯಪುರ ವಿವರ್ತವಾಗಿಯೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ಭಾಗದ ಹಿರಿಯರಾದ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರು, ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಿಗಳ ಸಚಿವರು, ಇವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಸಿರಿಸಂಗಿ ಲಿಂಗರಾಜ್ ವಿವಿಧ ಸಂಸ್ಥೆಯ ಪರವಾಗಿ ಕೂಡ ಅವರಿಗೂ ಕೂಡ ನಾನು ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಶಾಸಕರು ಅಫ್ಜಲ್ಪುರ್, ಇವರಿಗೂ ಕೂಡ ನಾನು ಈ ಒಂದು ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರು ಹಿರಿಯರಾದ ಅಲ್ಲಮ್ಮ ಪ್ರಭುಗೌಡ ಪಾಟೀಲ್ ಸಾಹೇಬ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸಿರಿಸಂಗಿ ಲಿಂಗರಾಜ್ ವಿವಿಧ ಸಂಸ್ಥೆ ಹಾಗೂ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ, ಜಾಗತಿಕ ಲಿಂಗ ಮಹಾಸಭಾ ಎಲ್ಲ ಒಂದು ಸಭೆಯಿಂದ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಚಿನ್ ಜಿ ನಮಸ್ತೆ ಅವರನ್ನು ಕೂಡ ನಾನು ಲಿಂಗರಾಜ್ ವಿದ್ವಸ್ತ ಸಂಸ್ಥೆ ತಮ್ಮೆಲ್ಲರ ಪರವಾಗಿ ಹಾಗೂ ಸಿರಿಸಂಗಿ ಲಿಂಗರಾಜ್ ಮಹಾಸಭೆಯಿಂದ ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಳಂದ ಶಾಸಕರಾಗಿ ಬಿ.ಆರ್. ಪಾಟೀಲ್ ಸಾಹೇಬರು ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಕೂಡ ಅವರ ಪರವಾಗಿ ಆರ್.ಕೆ. ಪಾಟೀಲ್ರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಿರ್ದೇಶಕರು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಹಾಗೂ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಜಾಣಕುಮಾರ್ ಮೋದಿ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಜಿ ಅವರು, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ, ಇವರನ್ನು ಕೂಡ ನಾನು ಶ್ರೀ ಸಿರಿಸಂಗಿ ಲಿಂಗರಾಜ್ ವಿದ್ವಸ್ತ ಸಂಸ್ಥೆ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ವೀರಶೈವ ಲಿಂಗಾಯತ ಮಹಾಸಭೆ ಎಲ್ಲ ಕಡೆಯಿಂದ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಆಸೀನರಾದ ನಮ್ಮ ಶ್ರೀ ಸಿರಿಸಂಗಿ ಲಿಂಗರಾಜ್ ದೇಸಾಯಿ ವಿದ್ವಸ್ತ ಸಂಸ್ಥೆ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಿವಾನಂದ ಪಾಟೀಲ್, ಕಾಂಗ್ರೆಸ್ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ, ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಸಂಘ ಡಿ.ಸಿ.ಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಗೋನಾಯಕ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ಆಳಂದ ಭಾಗದ ಕಾಂಗ್ರೆಸ್ ಮುಖಂಡರಾದ ಶರಣ ಮುಸ್ನೂರ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಜವರಿ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಸಿರಿ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗುಲ್ಬರ್ಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಿರಿಸಂಗಿ ಸಮಾಜದ ಬಾಂಧವರು ಹಾಗೂ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರಿಗೂ ಕೂಡ ವಿವಿಧ ಘಟಕಗಳಿಂದ ಆಗಮಿಸಿದಂಥ ಅಧ್ಯಕ್ಷರು, ಸದಸ್ಯರು ಹಾಗೂ ನನ್ನ ಮಿತ್ರ ಪತ್ರಿಕಾ ಮಾಧ್ಯಮದವರಿಗೂ ಮೀಡಿಯಾದವರಿಗೂ ಕೂಡ ಈ ಒಂದು 163ನೇ ಸಿರಿಸಂಗಿ ಲಿಂಗಾಯತ ಜಯಂತಿಯವರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು.
ಸರ್ಕಾರದ ಸಚಿವರಾದ ಖಂಡ್ರೆ ಸಾಹೇಬರಿಗೂ, ಎನ್ ಡಿ ಪಾಟೀಲ್ ಸಾಹೇಬರಿಗೂ ಹಾಗೂ ವೇದಿಕೆಯ ಮೇಲೆ ಇರ್ತಾ ಇರುವಂಥ ಎಲ್ಲ ಸಚಿವರಿಗೂ, ಶಾಸಕರಿಗೂ ನಮಸ್ಕರಿಸಿ ಆಗಮಿಸಿದಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಕೊಡವಾತನೆ ಮರಡನು, ಪಡೆವಾತನೆ ನರನು, ಒಡಲು ಒಡವೆಗಳು ಕೆಡದು ಹೋಗದ ಮುನ್ನ ಕೊಡು ಪಾತ್ರವರಿದು ಸರ್ವಜ್ಞ. ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವವನ್ನು ಹೊಂದಿದಂಥ ಲಿಂಗರಾಜನನ್ನು ಬಣ್ಣಿಸುವುದು ಅಸಾಧಾರಣ. ಕರಿಯನ್ನ ಕನ್ನಡಿಯಲ್ಲಿದ್ದಂತೆ, ಕೊಡದಲ್ಲಿ ಸಮುದ್ರದ ನೀರನ್ನು ಶೇಖರಿಸಿದಂತೆ ಲಿಂಗರಾಜರ ವ್ಯಕ್ತಿತ್ವವನ್ನು ವರ್ಣಿಸುವ ಜನಪದ ಹಾಡೊಂದು ಆ ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಸ್ವಗಲಂಬು ಊರಿಲ್ಲ, ಸಮುದ್ರಕ್ಕೆ ನೆಲೆಯಿಲ್ಲ, ಜಾತ ಮುತ್ತಿಗೆ ಬೆಲೆಯಿಲ್ಲ, ಸಿರಸಂಗಿ ದೇಸಾಯಿ ನಿಮ್ಮಂಥ ದೊರೆ ಇಲ್ಲ ಎನ್ನುವಂಥ ಹಾಡನ್ನು ಜಾನಪದರು ಹಾಡ್ತಾ ಇದ್ದಾರೆ. ಗೂಳಪ್ಪ ಯಲ್ಲವ್ವ ದಂಪತಿಗಳಿಗೆ ಜನವರಿ 10, 1861ರಂದು ಲಕ್ಷ್ಮೇಶ್ವರದ ಸಮೀಪದ ವನಸಿಕ್ಲಿಯಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪುತ್ರ ರಾಮಪ್ಪ ಅನಿರೀಕ್ಷಿತವಾಗಿ ಸಿರಸಂಗಿ ಸಂಸ್ಥಾನದ ದತ್ತುಪುತ್ರನಾಗಿ ಲಿಂಗರಾಜ ಹೆಸರಿನಿಂದ ರಾಜ್ಯಭಾರ ಮಾಡಿದರು. ಸ್ವಾತಂತ್ರ್ಯದ ನಂತರ ಭಾರತದ ಎಲ್ಲ ಸಂಸ್ಥಾನಗಳು ವಿಲೀನೀಕರಣಗೊಂಡು ಹೋದರೂ ಜನಮಾನಸದಲ್ಲಿ ಮರೆದು ಹೋಗದ ಸಾಮ್ರಾಜ್ಯ ನವಲುಗೊಂಡು ಸಿರಸಂಗಿ ಸಂಸ್ಥಾನ ಮಾತ್ರ. ಇದಕ್ಕೆ ಮುಖ್ಯ ಕಾರಣ ಎಲ್ಲ ಸಂಸ್ಥಾನಗಳು ವೈಯಕ್ತಿಕವಾಗಿ ವಿಚಾರಧಾರೆಯಲ್ಲಿದ್ದರೆ ಸಿರಸಂಗಿ ಸಂಸ್ಥಾನದ ಅಧಿಪತಿಯಾದ ಸಿರಸಂಗಿ ಲಿಂಗರಾಜರು ಎಂದು ಕರೆಯಲ್ಪಡುವ ದೊರೆಯು ಸಮಾಜಮುಖಿ ಚಿಂತನೆ, ಜನತೆಯ ಅಜ್ಞಾನ ತೊಡೆದು ಹಾಕಲು ಸದಾಕಾಲದಲ್ಲಿ ಚಿಂತನೆ ಮಾಡಿದರು. ಅವರು ಉತ್ತರ ಕರ್ನಾಟಕದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದ ಜನಾಂಗದ ಸರ್ವತೋಮುಖ ಏಳಿಗೆಗಾಗಿ, ಅವರ ಹಿತಾಸಕ್ತಿಗಾಗಿ, ಪ್ರಗತಿಗಾಗಿ, ಪ್ರೇರಕ ಶಕ್ತಿಯಾಗಿ, ಮೌನೋತ್ತದಯಕ್ಕಾಗಿ ಮಾದಾನ ಮಾಡಿದ ಪುಣ್ಯಪುರುಷರಾಗಿ ಜೀವಿಸಿದರು. ಅವರ ಈ ದಾನವನ್ನು ಅಂದಿನ ಕಲೆಕ್ಟರ್ ಜಾಕ್ಸನ್ ಅವರ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡುತ್ತಾ, ಹಲವು ವರ್ಷ ಕಳೆದರೂ ಇಂಥ ಮಾದಾನಿ ಹುಟ್ಟು ವಿರಳ ಎಂದು ವಾದಿಸಿದರು. ಲಿಂಗರಾಜರು ದತ್ತಕ ಪುತ್ರರಾಗಿ ಗದ್ದುಗೆ ಏರಿದಾಗ ಸಿರಸಂಗಿ ಸಂಸ್ಥಾನ ಸಮಸ್ಯೆಗಳ ಆಗರವಾಗಿತ್ತು. ದತ್ತು ತಾಯಿಯ ನಿಧನ, ಮತ್ತೊಬ್ಬ ತಾಯಿಯ ವಿಷಪ್ರಾಶನ, ಕಾನೂನು ಸಮರಗಳು, ಆರ್ಥಿಕ ಸಮಸ್ಯೆಗಳು, ಕೌಟುಂಬಿಕ ಜೀವನದ ನಿರಾಶೆಗಳು, ಜನಿಸಿದ ಮಕ್ಕಳ ಅಗಲಿಕೆ ಅವರನ್ನು ವೈರಾಗ್ಯದ ಕಡೆಗೆ ನೂಕಿದವು. ಮನಸ್ಸು ವೈರಾಗ್ಯದ ಕಡೆಗೆ ವಾಲಿದ್ದರೂ ಜನಮಾನಸದ ಉದ್ಧಾರದ ಪರಿಕಲ್ಪನೆ ಅವರ ಮನಸ್ಸಿನಿಂದ ದೂರವಾಗಲಿಲ್ಲ. ಮಾನ್ಯ ನ್ಯಾಯಾಲಯ ಲಿಂಗರಾಜರ ಸಿರಸಂಗಿ ಸಂಸ್ಥಾನದ ಅಧಿಪತಿ ಎಂದು ಪ್ರಕಟಿಸಿದಾಗ ನಿಟ್ಟಿಸಲು ಬಿಟ್ಟು ಜನತೆಯ ಸೇವೆ, ಜನಾರ್ದನ ಸೇವೆ ಎಂದು ತಮ್ಮನ್ನು ತಾವು ಸೇವೆಗೆ ಸಮರ್ಪಿಸಿಕೊಂಡರು. ಒಂದು ಕಡೆಗೆ ಸಿದ್ದರಾಮ ಹಿಂದೆ ವಹಿಸಿದ ಕಾಳುತನದಲ್ಲಿ ಎನ್ನ ಮಂದಮತಿ ನೋಡಿದರೆಯ ಕೆರೆಬಾವಿ ಹೂದೋಟ ಚೌಕ ಛತ್ರಗಳ ಮಾಡಿ ಜೀವಂಗಳ ಮೇಲೆ ಕೃಪೆ ಉಂಟು ಎನ್ನ ದಾನಿ ಎಂದರು. ಆನು ದಾನಿಯಲ್ಲಯ್ಯ, ನೀ ಹೇಳಿದಂತೆ ನಾ ಮಾಡಿದನು ಎನ್ನುವಂಥ ಸಿದ್ದರಾಮನ ವಚನದ ಹಾಗೆ ಸುಧಾರಿತ ಕೃಷಿ, ನೀರಾವರಿ, ಕೆರೆ ಕಾಲುವೆಗಳ ನಿರ್ಮಾಣ, ಶಿಕ್ಷಣ ಇವುಗಳಿಗಾಗಿ ಅವರು ಶ್ರಮಿಸಿದ ಪರಿ ಅನನ್ಯ. ಭವಾನಿ ಕೆರೆ, ಹೊಸಬಾಳು ಕೆರೆಗಳಿಗೂ ಇಂದಿಗೂ ಚಿರಸ್ಮರಣೀಯವಾಗಿವೆ. ವೈಜ್ಞಾನಿಕ ಕೃಷಿ ಅನುಕರಣೆ ರೈತರಿಗೆ ಮಾದರಿಯಾಗಿದೆ. 1896ರಲ್ಲಿ ಮಳೆಯಾಗದೆ ಜನತೆ ಪರಿತಪಿಸುತ್ತಿದ್ದಾಗ ಕಾಲುವೆಗಳ ನಿರ್ಮಾಣ ಮುಂದೆವು ರೈತರಿಗೆ ತೊಂದರೆಯಾಗಬಾರದು ಎಂದು ಮಹತ್ತರವಾಗಿರುವ ಉದ್ದೇಶವಿಟ್ಟುಕೊಂಡರು. ಕೃಷಿ ಆದಾಯ ಹೆಚ್ಚಿಸುವಲ್ಲಿ ರೈತರಿಗೆ ಸಹಕಾರಿ, ಇವೆಲ್ಲವುಗಳು ಇಂದಿಗೂ ರೈತರಿಗೆ ಮಾದರಿಯಾಗಿವೆ. ಲಿಂಗಾಯತ ಬಡಮಕ್ಕಳು ಶಿಕ್ಷಣಕ್ಕಾಗಿ ಧಾರವಾಡ ಹಾಗೂ ಬೆಳಗಾವಿಗೆ ಬರುವವರಿಗೆ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಆಶ್ರಯವಾಗಬೇಕೆಂಬ ಉತ್ಕಟ ಇಚ್ಛೆಯಿಂದ ಕೊಡುಗೆ ನೀಡಿದರು. ಧಾರವಾಡ ಹಾಗೂ ವಿಜಾಪುರ, ಬೆಂಗಳೂರುಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ದಾನ ಮಾಡಿದರು. ಲಿಂಗಾಯತ ಸಮಾಜದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಅಭಿವೃದ್ಧಿಗಾಗಿ ಸದಾ ಚಿಂತನೆಯನ್ನು ಮಾಡಿದರು. ಆಗಿನ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂಸ್ಥಾನದ ಆಡಳಿತ ಎಲ್ಲ ವರ್ಗಗಳ ಉನ್ನತಿಗಾಗಿ ಶ್ರಮಿಸಬೇಕೆಂಬ ಕಲ್ಪನೆಯಾಗಿತ್ತು. ಇದುವೇ ಲಿಂಗಾಯತದ ಕೃಷಿ ಜಿಲ್ಲೆಯಲ್ಲಿ ಶಿಕ್ಷಣ ಪಡೆದು ಮೂಢನಂಬಿಕೆಗಳಿಂದ ದೂರವಾಗಲಿ ಎಂಬ ಉದ್ದೇಶದಿಂದ ವೀರಶೈವ ಮಹಾಸಭೆ ಪ್ರಾರಂಭಕ್ಕೆ ನಾಂದಿಯಾಯಿತು. 2 ಸಭೆಗಳ ಅಧ್ಯಕ್ಷತೆಯ ಮೂಲಕ ಲಿಂಗರಾಜರು ಲಿಂಗಾಯತರಿಗೆ ಮಾಡಿದ ಕರೆ ಅತ್ಯಂತ ಕಳಕಳಿಯವಾಗಿತ್ತು ಮತ್ತು ಮಾದರಿಯಾಗಿತ್ತು. ಸಂಘಟನೆಯ ಅಭಿವೃದ್ಧಿ ಹೆದ್ದಾರಿ ಎಂದು ಅರಿತು ಅರ್ಟಾಳ್ ರುದ್ರೇಗೌಡರು
ವಾರದ ಮಲ್ಲಪ್ಪನವರು ಹಾಗೂ ಇನ್ನಿತರ ಹಿರಿಯರು ಲಿಂಗರಾಜರಿಗೆ ಸಹಕಾರಿಯಾದರು. ಒಕ್ಕಲುತನ, ಧರ್ಮ, ಶಿಕ್ಷಣ, ವ್ಯಾಪಾರ ಮುಂತಾದ ಕ್ಷೇತ್ರದಲ್ಲಿ ಲಿಂಗಾಯತ ಸಮಾಜದ ಸಮಸ್ತ ಮಕ್ಕಳು ಪ್ರಗತಿಯನ್ನು ಹೊಂದಿ ಪ್ರಪಂಚದ ಭಾರತದ ಸಮಕಾಲೀನ ಜೀವನದ ಪ್ರಗತಿ ಪ್ರವಾಹದಲ್ಲಿ ಬೆರೆತು ಪ್ರಬಲ ಸುಸಂಸ್ಕೃತ ಜನಾಂಗವಾಗಿ ಆತ್ಮಗೌರವದಿಂದ ಬದುಕಬೇಕೆಂದು ಕನಸು ಕಂಡು ಆ ಮಹೋನ್ನತ ಉದ್ದೇಶಗಳ ಸಫಲತೆಗಾಗಿ ಸಂಸ್ಥಾನದ ಎಲ್ಲ ಸ್ಥಿರ ಚರಾಸ್ತಿಗಳನ್ನು ತಮ್ಮ ಇಚ್ಛಾಪತ್ರದ ಮೂಲಕ ಸಮಾಜಕ್ಕೆ ದಾರಿ ಎಳೆದ ಮಾದಾನಿ ಲಿಂಗರಾಜರು. ಅವರ ಮೃತ್ಯು ಪತ್ರ ಬಡ ಮಕ್ಕಳಿಗೆ ಸಂಜೀವಿನಿಯಾಗಿದೆ. ಹಲವಾರು ಗಣ್ಯರು, ಅನೇಕರು ಶೈಕ್ಷಣಿಕ ಕ್ಷೇತ್ರದ ದಿಗ್ಗಜರು ಲಿಂಗರಾಜರು ಸ್ಥಾಪಿಸಿದ ಟ್ರಸ್ಟಿನಿಂದ ಹಲವಾರು ಜನರು ಉನ್ನತ ಶಿಕ್ಷಣ ಪಡೆಯುವಲ್ಲಿ ಯಶಸ್ಸಾಗಿದ್ದಾರೆ. ಡಾಕ್ಟರ್ ಬಿ ಡಿ ಜತ್ತಿ, ಡಾಕ್ಟರ್ ಡಿ ಸಿ ಪಾವಟೆ, ಡಾಕ್ಟರ್ ಸಿ ಸಿ ಬಸವನಾಥ್, ವಾಯರ್ ಸಾಕ್ರೆ, ಎಸ್ ಸಿ ನಂದಿಮಠ್, ಡಾಕ್ಟರ್ ಎಂ ಸಿ ಮೋದಿ, ಎಸ್ ಆರ್ ಬೊಮ್ಮಾಯಿ, ರತ್ನಪ್ಪಣ್ಣ ಕುಂಬಾರ್ ಅವರು ಅದರಲ್ಲಿ ಮಹತ್ವದವರಾಗಿದ್ದಾರೆ. ಈ ದಿಶೆಯಲ್ಲಿ ಸಂಸ್ಥಾನ ಪಾತ್ರ ಬಹಳ ಗಮನಾರ್ಹವಾಗಿದೆ. ನಾವು ಇಷ್ಟು ದಿನ ಬದುಕಿದ್ದೇವೆ ಎನ್ನುವುದು ಮಹತ್ವವಲ್ಲ, ಇಷ್ಟು ದಿನ ಹೇಗೆ ಬದುಕಿದ್ದೇವೆ ಎನ್ನುವಂಥದ್ದನ್ನು ಲಿಂಗರಾಜರು ತೋರಿಸಿಕೊಟ್ಟಿದ್ದಾರೆ. ಇದೇ ಲಿಂಗರಾಜರ ಜೀವನ ಮಾದರಿ. ಹೋಮ್ ದ ಗಾಡ್ಸ್ ಲವ್ ದೆ ಡೈ ಎಂಬ ಕೀಟ್ಸ್ ಕವಿಯ ಮಾತು ಲಿಂಗರಾಜರಿಗೆ ಅನ್ವಯವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸುವುದರ ಜೊತೆಗೆ ಒಂದು ಬೇಡಿಕೆಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಲಿಂಗರಾಜರು ವೀರಶೈವ ಮಹಾಸಭೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ 1/6 ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರ ಹೆಸರಿನಲ್ಲಿ ಇಡೀ ರಾಜ್ಯದಲ್ಲಿರ್ತಾ ಇರುವಂಥ ಎಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ, ಜಿಲ್ಲಾ ವತಿಯಿಂದ ಅವರೇ ಈ ಲಿಂಗರಾಜ ಜಯಂತಿಯನ್ನು ಮಾಡಬೇಕೆಂದು ಶ್ರೀ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರಿಗೆ ಸಮಾಜದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. 6 ಶತಮಾನಗಳ ಇತಿಹಾಸ ಹೊಂದಿದ್ದ ನವಲಗುಂದ ಶಿರಸಂಗಿ ಉತ್ಸವವನ್ನು ಶಿರಸಂಗಿ ಅಥವಾ ನವಲಗುಂದದಲ್ಲಿ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ನಡೆಸಬೇಕು ಎನ್ನುವಂಥ ವಿಚಾರವೂ ಇದೆ. ಲಿಂಗರಾಜರು ಜನಿಸಿರ್ತಾ ಇರುವಂಥ ಅನೇಕ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವಂಥ ಮಾತನ್ನು ಹೇಳಿ, ಯಾಕಂದರೆ ಲಿಂಗರಾಜರು ಸಮಾಜಕ್ಕೆ ಸಮಸ್ತ ಆಸ್ತಿಯನ್ನೇ ದಾರಿ ಎರೆದ ಒಬ್ಬ ಮಹಾನ್ ವ್ಯಕ್ತಿಗಳು. ಅಂಥವರ ಹೆಸರಿನಲ್ಲಿ ಮಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಸಚಿವರಲ್ಲಿ ಕೇಳಿಕೊಂಡು ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು.
ಮೊದಲಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದರು. ಸಂಸ್ಥಾಪಕರಾದ ಪೂಜ್ಯ ಹಾನಗಲ್ಲ ಕುಮಾರೇಶ್ವರರನ್ನು ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸ್ವರ್ಗೀಯ ಪೂಜ್ಯ ಲಿಂಗೈಕ್ಯ ಸಿರಸಂಗಿ ಲಿಂಗರಾಜ್ ದೇಸಾಯಿ ಅವರನ್ನು ಹಾಗೂ ಎಲ್ಲ ಮಹಾಪುರುಷರನ್ನು, ಶಿವಯೋಗಿಗಳನ್ನು, ದಾರ್ಶನಿಕರನ್ನು ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂಥ ಕಾರ್ಯಕ್ರಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ತ್ಯಾಗವೀರ ಮಹಾದಾನಿಗಳಾದ ಪರಮಪೂಜ್ಯ ಸಿರಸಂಗಿ ಶ್ರೀ ಲಿಂಗರಾಜ ದೇಸಾಯಿಯವರ ರಾಜ್ಯ ಮಟ್ಟದ 163ನೇ ಜಯಂತಿ ಉತ್ಸವ. ಈ ಜಯಂತಿ ಉತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೂ, ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಅಖಿಲ ಭಾರತ ಲಿಂಗಾಯತ ಒಕ್ಕೂಡು ಒಕ್ಕಲಿಗ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಬಾಪುಗೌಡ ಪಾಟೀಲ್ ಶೆಗುಣ್ಸಿ ಅವರ, ನನ್ನ ಆತ್ಮೀಯ ಮಿತ್ರರು, ಇವತ್ತು ಕರ್ನಾಟಕ ರಾಜ್ಯದ ಬೃಹತ್ ಕೈಗಾರಿಕೆ ಸಚಿವರು, ಸಮಾಜದ ಅತ್ಯಂತ ದಿಗ್ಗಜ ನಾಯಕರಾದಂಥ ಮಾನ್ಯ ಶ್ರೀ ಎನ್ ಬಿ ಪಾಟೀಲ್ ಸಾಹೇಬರೇ, ಇನ್ನೋರ್ವ ನಮ್ಮ ಸಮಾಜದ ಅತ್ಯಂತ ದಿಗ್ಗಜ ನಾಯಕರು, ಮಂತ್ರಿಗಳು ಆದಂಥ ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರೇ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ ಆತ್ಮೀಯ ಮಿತ್ರರಾದ ಡಾಕ್ಟರ್ ಅಜಯ್ ಸಿಂಗ್ ರವರೇ, ಹಿರಿಯ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ ರವರೇ, ಅತ್ಯಂತ ಹಿರಿಯರು, ಆತ್ಮೀಯರು, ಸಮಾಜದ ಮುಖಂಡರಾದಂಥ ಮಾನ್ಯ ಶ್ರೀ ಎಂ ಐ ಪಾಟೀಲ್ ಸಾಹೇಬರೇ, ಇಲ್ಲಿ ಆತ್ಮೀಯರಾದಂಥ ಶ್ರೀ ಶರಣು ಮೋದಿ ಅವರೇ, ಡಾಕ್ಟರ್ ಆರ್ ಕೆ ಪಾಟೀಲ್ ಅವರೇ, ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ತಾವೆಲ್ಲರೂ ಸೇರಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಭಾಗವಾದಂಥ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ದಾನವೀರ ಪೂಜ್ಯ ಶ್ರೀ ಸಿರಸಂಗಿ ಲಿಂಗರಾಜ್ ದೇಸಾಯಿರವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀರಿ. ಇವತ್ತು ನಾವೇನು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೇವೆ, ಅದರ ಉದ್ದೇಶ ಏನಿದೆ? ಇವತ್ತು ಅವರೇನು ಅವರ ಕಾರ್ಯಕಾಲದಲ್ಲಿ ಸಮಾಜಕ್ಕಾಗಿ, ಜನರಿಗಾಗಿ ಅವರೇನು ತಮ್ಮ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ, ಯಾವ ತತ್ವ ಸಿದ್ಧಾಂತಗಳಿಂದ ಅವರು ಸಮಾಜದ ಸುಧಾರಣೆ ಮಾಡಿದ್ದಾರೆ, ಇವತ್ತು ಆ ಎಲ್ಲ ವಿಷಯಗಳು ನಮ್ಮ ಮುಂದಿನ ಪೀಳಿಗೆಗೆ ಅದು ಪರಿಚಯ ಮಾಡಿಕೊಡಬೇಕು ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲೂ ಅದನ್ನು ಅಳವಡಿಸಿಕೊಂಡು ಅದನ್ನು ಕಾರ್ಯಗತ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇಂಥ ಮಹಾಪುರುಷರ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪರಮಪೂಜ್ಯ ಸಿರಸಂಗಿ ಲಿಂಗರಾಜ್ ದೇಸಾಯಿರವರು ಅವರ ಕಾರ್ಯಕಾಲದಲ್ಲಿ ಏನೊಂದು ಸೇವೆ ಮಾಡಿದ್ದಾರೆ, ಏನೊಂದು ಸಾಧನೆ ಮಾಡಿದ್ದಾರೆ, ಒಂದು ಅಪೂರ್ವವಾದಂಥ ಸಾಧನೆ, ಅವಿಸ್ಮರಣೀಯವಾದಂಥ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತೇನಾದರೂ ಲಿಂಗಾಯತರಿಗೆ, ವೀರಶೈವರಿಗೆ ಹೆಮ್ಮೆ ಬರುವಂಥ, ಕೀರ್ತಿ ಬರುವಂಥ ಕೆಲಸಕ್ಕೆ ಭದ್ರವಾದಂಥ ಬುನಾದಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸಿರಸಂಗಿ ಲಿಂಗರಾಜ್ ದೇಸಾಯಿರವರು ಬಹಳ ಹೆಮ್ಮೆ ಹೇಳ್ಬೋದು. ನೀವು ನೋಡಿ, ಅಂದಿನ ದಿನಮಾನಗಳಲ್ಲಿ ಯಾವಾಗ ಸಮಾಜದಲ್ಲಿ ಅನೈಕ್ಯತೆ ಇತ್ತು, ಅಂಧಕಾರ ಇತ್ತು, ಸಮಾಜ ಚಿತ್ರ ವಿಚಿತ್ರ ಆಗಿತ್ತು, ಬಹಳ ಕಷ್ಟದಲ್ಲಿತ್ತು, ಅಂಥ ಸಂದರ್ಭದಲ್ಲಿ ಇವತ್ತು
ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂಸ್ಥಾಪಕರಾದಂಥ ಪೂಜ್ಯ ಹಾನಗಲ್ ಕುಮಾರೇಶ್ವರರು ಈ ಒಂದು ಸಂಸ್ಥೆ ಮುಖಾಂತರ ಇವತ್ತು ಹರಿದು ಹಂಚಿ ಹೋಗಿದ್ದಂಥ ಎಲ್ಲ ಲಿಂಗಾಯತರನ್ನು ಒಗ್ಗೂಡಿಸಬೇಕು. ಲಿಂಗಾಯತರ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಏನು ಆಲೋಚನೆಗಳಿದ್ದಾವೆ, ತತ್ವ ಸಿದ್ಧಾಂತಗಳಿದ್ದಾವೆ, ಅವೆಲ್ಲವನ್ನು ಪಸರಿಸಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ. ಆ ಸಂಘಟನೆ ಇದ್ರೆ ಮಾತ್ರ ಯಾವುದೇ ಕಾರ್ಯ ಸಾಧ್ಯ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಇವತ್ತು ಇಡೀ ಲಿಂಗಾಯತ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯಾಗಿ ಸಂಸ್ಥಾಪನೆ ಮಾಡ್ತಾರೆ. ಅದರ ಉದ್ದೇಶ ನೋಡಿ, ಪ್ರಪ್ರಥಮ ಅಧ್ಯಕ್ಷರಾಗಿ ಶಿರಸಂಗಿ ಲಿಂಗರಾಜ್ ದೇಸಾಯಿರವರು ಇವತ್ತು ಕೊಡುಗೈ ದಾನಿಗಳು, ನಾವೆಲ್ಲರೂ ಆದರ್ಶ ಪುರುಷರು. ಇವತ್ತು ಎಷ್ಟು ಮಟ್ಟಿಗೆ ಅವರು ತ್ಯಾಗ ಮಾಡ್ತಾರೆ, ಅವರು ಎಷ್ಟು ಮಟ್ಟಿಗೆ ಇವತ್ತಿನ ದಿವಸ ದಾನ ಮಾಡ್ತಾರೆ ಅಂತ ಹೇಳಿದ್ರೆ, ಮಹಾಸಭೆ ಅಧ್ಯಕ್ಷರಾದ ಮೇಲೇನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗ್ತದೆ. ಇವತ್ತು ಯಾವ ರೀತಿ ಎಲ್ಲ ಕಡೆ ಸಂಸ್ಥೆಗಳು ಪ್ರಾರಂಭ ಆಗ್ತವೆ, ಶಿಕ್ಷಣದಿಂದಲೇ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಅಂತೇಳಿ ಲಿಂಗಾಯತರಿಗೆ ಅವರ ಮಕ್ಕಳ ಶಿಕ್ಷಣದ ಜೊತೆಯಲ್ಲಿ ಇವತ್ತು ಅವರಿಗೆ ಧಾರ್ಮಿಕ ಸಂಸ್ಕಾರ ಕೊಡುವಂಥ ಕೆಲಸ ಆಗಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅವರೇನು ದೂರದರ್ಶಿತ್ವ ಇಟ್ಕೊಳ್ತಾರೆ, ಅವರ ದೂರದರ್ಶಿತ್ವದ ಫಲವಾಗಿ ಇವತ್ತು ಅನೇಕ ಸಂಘ ಸಂಸ್ಥೆಗಳು ಪ್ರಾರಂಭ ಆಗ್ತವೆ. ನೀವು ನೋಡಿ, 1916ರಲ್ಲಿ KLE ಸಂಸ್ಥೆ ಪ್ರಾರಂಭ ಆಗ್ತದೆ. ಆ KLE ಸಂಸ್ಥೆಗೆ ಪೂಜ್ಯ ಲಿಂಗರಾಜ್ ದೇಸಾಯಿರವರು ಇವತ್ತು ದೇಣಿಗೆ ಕೊಡ್ತಾರೆ. ದೇಣಿಗೆ ಕೊಟ್ಟು ಆ ಸಂಸ್ಥೆಗೆ ಭದ್ರವಾದಂಥ ಬುನಾದಿ ಹಾಕ್ತಾರೆ. ಇವತ್ತು ನೋಡಿ, ಇಂಥ ಅನೇಕ ರೀತಿಯಲ್ಲಿ ಇವತ್ತು ಅವ್ರು ಏನು ಮಾಡಿದ್ದಾರೆ, ಅವ್ರ ಕಾರ್ಯ ಏನಿದೆ, ನಿಜವಾಗಿ ಇವತ್ತು ನಾನು ಎಮ್ಮಿಪಾಲ್ರವರ ಜೊತೆಯಲ್ಲಿ ಮಾತಾಡ್ತಾ ಇದ್ದಂಗ ಅವ್ರು ಹೇಳ್ತಾರೆ, ಅವ್ರದ್ದು ಎಷ್ಟು ವಿಶಾಲ ದೃಷ್ಟಿಕೋನ ಇತ್ತು, ಎಷ್ಟು ಹೃದಯ ವೈಶಾಲ್ಯತೆ ಇತ್ತು ಅಂತ ಹೇಳಿದ್ರೆ, ಅವರ ಜಮೀನಿನಲ್ಲಿ ಒಂದು ಮಾವಿನ ಮರ ಇರ್ತದೆ. ಆ ಮಾವಿನ ಮರ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಹುಡುಗ ಬಂದು ಆ ಮಾವು ಹಣ್ಣಾಗಿದೆ, ಅದಕ್ಕೆ ಕಲ್ಲು ಹೊಡೆದು ಆ ಮಾವು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಕಲ್ಲು ಹೊಡಿತಾನೆ. ಕಲ್ಲು ಇವ್ರ ತಲೆಗೆ ಹತ್ತದೆ, ಇವರಿಗೆ ಗಾಯ ಆಗ್ತದೆ. ಗಾಯ ಆಗಿದ್ಮೇಲೆ ಆ ಹುಡುಗಿಗೆ ಅವನ ತಂದೆ ತಾಯಿಗಳು ತಂದು ಇವ್ರ ಮನೆಗೆ ಕ್ಷಮೆ ಯಾಚನೆ ಮಾಡಬೇಕು ಅಂತ ಬರ್ತಾರೆ. ಯಾಕೆ ನೀನು ಕಲ್ಲು ಹೊಡೆದೆ ಅಂತ ಕೇಳ್ತಾರೆ ಅವರು. ನಾನು ಆ ಮಾವಿನ ಹಣ್ಣಿಗಾಗಿ ಕಲ್ಲು ಹೊಡೆದೆ ಅಂತ ಹೇಳ್ತಾನೆ ಅವರು. ಹಾಗಿದ್ರೆ ಈ ಜಮೀನು ಮಾವಿನ ಮರಗಳೇನಿದ್ದು ಆ ಜಮೀನೇ ನಿನಗೆ ದಾನ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಏನಿತ್ತವ್ರು ಯಾರಾದ್ರೂ ಸಿಗ್ತಾರ? ಇವತ್ತು ನಾವೆಲ್ಲ ಯಾರ್ಯಾರು ಪ್ರಾಪರ್ಟಿ ಹೊಡಿಬೇಕು ಅಂತ ನಡೀತಾ ಇದ್ದೀವಿ. ದಿನ ಬೆಳಿಗ್ಗೆ ಅಂದರೆ ಆಯ್ತು, ಅದೇ ವಿಚಾರ. ಹೆಂಗಾದ್ರೂ ಮಾಡಬೇಕು, ಹಣ ಗಳಿಸ್ಬೇಕು, ಹೆಂಗಾದ್ರೂ ಮಾಡಬೇಕು, ಕೀರ್ತಿ ಗಳಿಸ್ಬೇಕು, ಅಧಿಕಾರ ಪಡಿಬೇಕು. ಯಾರಿಗೆ ಮೋಸ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ, ಅಣ್ಣ ತಮ್ಮಂದಿರಿಗೂ ಬಿಡೋದಿಲ್ಲ. ಆದರೆ ಅವರು ಯಾರೋ ಬಂದಂಥವ್ರಿಗೆ ತಮ್ಮ ಸಂಪೂರ್ಣ ಜಮೀನನ್ನೇ ಬರ್ಕೊಡ್ತಾರೆ, ಸಂಸ್ಥಾಪನದ ಅಧಿಪತಿಗಳು. ಹೀಗಾಗಿ ಇವತ್ತು ಅವರು ಏನು ಕಾರ್ಯ ಮಾಡಿದ್ದಾರೆ, ಇವತ್ತು ನೋಡಿ ಎಂತೆಂಥ ಸಂಘ ಸಂಸ್ಥೆಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ ಇಡೀ ಇವತ್ತು ರಾಜ್ಯದಾದ್ಯಂತ. ಏಕೆಂದರೆ ಎಲ್ಲರೂ ಲಿಂಗಾಯತ ವೀರಶೈವ ಸಮುದಾಯಕ್ಕೆ ಇವತ್ತು ಗೌರವ ಸಿಗ್ತಾ ಇದೆ. ನಾವೆಲ್ಲ ತಲೆ ಎತ್ತಿ ಮೆರೀತಾ ಇದ್ದೀವಿ. ನಮ್ಮ ಯುವಕರು ಯುವತಿಯರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ. ಅಮೆರಿಕಾದಲ್ಲಿ, ಲಂಡನ್ನಲ್ಲಿ, ಪ್ಯಾರಿಸ್ನಲ್ಲಿ, ಇವತ್ತು UN ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದಾರೆ. ಯಾರು ಕೊಡುಗೆ ಇದು? ಇವತ್ತೇನು ಸರ್ಕಾರ ಇದೆ, ಇವತ್ತಿದೆ, ಆರ್ಥಿಕವಾಗಿ ಸಬಲವಾಗಿದೆ. ಹಿಂದೆ ಏನಿತ್ತು? ಎಲ್ಲೊಂದು ಪ್ರಾಥಮಿಕ ಶಾಲೆ ಇದ್ದಿಲ್ಲ, ಪ್ರೌಢಶಾಲೆ ಇದ್ದಿಲ್ಲ, ವಿಶ್ವವಿದ್ಯಾಲಯನೂ ಹತ್ತೇ ಹೋಯ್ತು. ಯಾವುದೇ ರೀತಿಯಲ್ಲಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇದ್ದಿಲ್ಲ, ಮೆಡಿಕಲ್ ಕಾಲೇಜ್ಗಳಿದ್ದಿಲ್ಲ. ಇಷ್ಟೆಲ್ಲ ಶಾಲಾ ಕಾಲೇಜುಗಳನ್ನು ಅದರ ಜೊತೆಯಲ್ಲಿ ಎಲ್ಲರಿಗೂ ಬರೀ ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಎಲ್ಲ ಸಮುದಾಯದವರನ್ನು ಅವರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವರಿಗೆ ಶಿಕ್ಷಣ ಕೊಟ್ಟು, ಧಾರ್ಮಿಕ ಸಂಸ್ಕಾರ ಕೊಟ್ಟು ಬೆಳೆಸಿದಂಥ ಕೀರ್ತಿ ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಲ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಲಿಂಗರಾಜ್ ದೇಸಾಯಿರವರು ಅವರ ಕಾರ್ಯಕಾಲದಲ್ಲಿ ಏನು ದಾನ ಧರ್ಮ ಮಾಡಿದ್ದಾರೆ ನೋಡಿ. ಲಿಂಗಾಯತ ಸಮುದಾಯ ಯಾವತ್ತಿಗೂ ಇದು ಕೃಷಿ ಮೇಲೆ ಅವಲಂಬಿತ ಆಗಿದೆ. ನಮ್ಮಲ್ಲೆಲ್ಲ ರೈತರಿದ್ದಾರೆ. ಈ ರೈತರಿಗೆ ಇವತ್ತು ಕೃಷಿ ಲಾಭದಾಯಕ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಅಂದಿನ ದಿನಮಾನಗಳಲ್ಲಿ ಇವತ್ತು ಸರ್ಕಾರ ಮಾಡುವಂಥ ಕೆಲಸ ಅವರು ಅವತ್ತು ಮಾಡ್ತಾರೆ. ಇವತ್ತು ಸುಮಾರು 150 ವರ್ಷಗಳ ಹಿಂದೆ ಏನು
ರೈತರಿಗೆ ಒಂದು ತರಬೇತಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವ್ರದೇ ಜಮೀನಿನಲ್ಲಿ ತರಬೇತಿ ಸಂಸ್ಥೆ ಪ್ರಾರಂಭ ಮಾಡ್ತಾರೆ. ಬರ ಬಿದ್ದಂಥ ಸಂದರ್ಭದಲ್ಲಿ ಇವತ್ತವರು ಕೆರೆ ಕಟ್ಟಿಸ್ತಾರೆ. ಈಗ ನಾವೆಲ್ಲ ಚೆಕ್ ಡ್ಯಾಮ್ ಮಾಡ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ನಾವು ಅರ್ಧ ಮಾಡ್ತೀವಿ ಅರ್ಧ ಬಿಡ್ತೀವಿ. ಅವತ್ತು ನೋಡಿ ಆ ಕಾಲದಲ್ಲಿ ಅವರು ಕೆರೆ ಕಟ್ಟಿಸಿ ನೀರಾವರಿ ಯೋಜನೆ ಅಂತರ್ಜಲ ಹೆಚ್ಚಿಗೆ ಮಾಡಬೇಕು, ರೈತರ ಆದಾಯ ಜಾಸ್ತಿ ಮಾಡಬೇಕು. ನಮ್ಮ ಸಮುದಾಯದವರು ಇವತ್ತು ಕೃಷಿನೇ ಮಾಡ್ತಾರೆ, ಹೀಗಾಗಿ ಅವ್ರಿಗೆ ಅನ್ನದಾತನಿಗೆ ಲಾಭ ಆಗಬೇಕು ಅಂತ ಹೇಳಿ ಅವರೊಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತು ಏನು ಕೆರೆ ಕಟ್ಟೆಗಳು ಕಟ್ಟಿಸ್ತಾರೆ, ಅವರು ಸಮಾಜ ಕಟ್ಟುವಂಥ ಕೆಲಸ ಏನು ಮಾಡಿದ್ದಾರೆ, ನಿಜವಾಗಿಯೂ ಎಲ್ಲರಿಗೂ ಅವರು ಆದರ್ಶ ಪ್ರಾಯರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಈಗಾಗಲೇ ಹೇಳಿದರು, ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಯಾವ ರೀತಿಯಲ್ಲಿ ಅವರ ಮುಷ್ಟಿ ಫಂಡ್ನಿಂದ 1904-5ರಲ್ಲಿ ಅವರು ಮಹಾಸಭೆ ಅಧ್ಯಕ್ಷರಾದ ಮೇಲೆ ಮಹಾಧಿವೇಶನ ಆಗ್ತದೆ. ಅದಾದಮೇಲೆ ಇವತ್ತು ನವಲಗುಂದ ಸಿರ್ಸಂಗಿಯ ಒಂದು ಮುಷ್ಟಿ ಫಂಡ್ ಟ್ರಸ್ಟ್ ಪ್ರಾರಂಭ ಆಗ್ತದೆ. ಆ ಟ್ರಸ್ಟ್ ಮುಖಾಂತರ ಇವತ್ತು ಅನೇಕ ಜನ ಮಕ್ಕಳಿಗೆ ಇವತ್ತು ಎಂತೆಂಥವರು ರಾಷ್ಟ್ರಪತಿ ಬಿ ಡಿ ಜತ್ತಿಯವರು, ಇವತ್ತು ಪಾವಟೆಯವರು, ಇವತ್ತು ಶ್ರೀ ಎಸ್.ಆರ್. ಬೊಮ್ಮಾಯಿಯವರು, ಈಗ ಅತ್ಯಂತ ಗಣ್ಯಮಾನ್ಯ ವ್ಯಕ್ತಿಗಳು ಅವರೆಲ್ಲರೂ ಅವರ ಟ್ರಸ್ಟ್ ಫಂಡ್ನಿಂದ ಇವತ್ತು ಅಭಿವೃದ್ಧಿಯಾಗಿ ಶಿಕ್ಷಣವನ್ನು ಪಡೆದು ಈ ದೇಶದ ಈ ರಾಜ್ಯದ ರಾಷ್ಟ್ರಕ್ಕೆ ತಮ್ಮದೇ ಆದಂಥ ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಭದ್ರವಾದಂಥ ಅದಕ್ಕೆ ಯಾರು ಕಾರಣಕರ್ತರು? ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು. ಹೀಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಜೀವನ ಪರ್ಯಂತ ಹೋರಾಟ ಮಾಡ್ತಾರೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ. ಹೀಗಾಗಿ ಆತ್ಮೀಯ ಬಂಧುಗಳೇ, ಯಾವತ್ತಿಗೂ ಲಿಂಗರಾಜ್ ದೇಸಾಯಿ ಅವರಿಗೆ ನಾವೆಲ್ಲ ಸ್ಮರಣೆ ಮಾಡಲೇಬೇಕಾಗ್ತದೆ. ಅವರ ಹೆಸರು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನು ಸೇವೆ ಮಾಡ್ತೀವಿ, ನಾವೇನು ಸಾಧನೆ ಮಾಡ್ತೀವಿ, ಅದೇ ಕೊನೆಗೆ ಶಾಶ್ವತವಾಗಿ ಉಳಿತದೆ. ಇವತ್ತು 163 ವರ್ಷ ಆದರೂ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ಸಮಾಜದ ಮುಂದೆ ಅನೇಕ ದೊಡ್ಡ ದೊಡ್ಡ ಮಟ್ಟದ ಸವಾಲುಗಳಿದ್ದಾವೆ. ಇವತ್ತು ಈ ಸಮುದಾಯ ಎಲ್ಲರಿಗೂ, ಬರೀ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ನಮ್ಮ ಸಮಾಜದ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಸಮಾಜದ ಮಠಮಾನ್ಯಗಳಿರ್ಬೋದು. ಈ ದೇಶದಲ್ಲಿ ಇವತ್ತು ಮಠಮಾನ್ಯಗಳು ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ತಮ್ಮ ತಮ್ಮ ಧರ್ಮದ ಇವತ್ತು ಪ್ರಚಾರ ಪ್ರಸಾರ ಸಂಘಟನೆಗಾಗಿ ಹುಟ್ಟಿಕೊಂಡಂಥವು. ಆದರೆ ಕೆಲವೊಂದು ಕಾಲಕ್ರಮೇಣ ಕೆಲವೊಂದು ಮಠಗಳು ಇವತ್ತು ಧರ್ಮದ ಪ್ರಚಾರ ಪ್ರಸಾರದ ಜೊತೆಯಲ್ಲಿ ಅವರು ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಸಮಾಜದ ಉನ್ನತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ವೀರಶೈವ ಮಠಮಾನ್ಯಗಳು ಇವತ್ತು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅಷ್ಟೇ ಅಲ್ಲ, ಇವತ್ತು ಏನು ಕೀರ್ತಿ ತಂದಿದ್ದಾವೆ. ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ, ಅಲ್ಪಸಂಖ್ಯಾತರನ್ನು ಒಳಗೊಂಡು ಎಲ್ಲರಿಗೂ ಶಿಕ್ಷಣ ಕೊಟ್ಟಂಥದ್ದು, ಆಹಾರ ಕೊಟ್ಟಂಥದ್ದು, ಅವರಿಗೆ ಇವತ್ತು ನೈತಿಕ ಅವರಿಗೆ ಧರ್ಮ ಸಂಸ್ಕಾರ ಕೊಟ್ಟಂಥ ಕೀರ್ತಿ ಎಲ್ಲಕ್ಕಿಂತ ಹೆಚ್ಚಿಗೆ ಯಾರಿಗಾದ್ರೂ ಸಲ್ಲದ್ರೆ ಅದು ಲಿಂಗಾಯತರಿಗೆ, ವೀರಶೈವ ಮಠಮಾನ್ಯಗಳಿಗೆ ಸಲ್ಲ. ಇವತ್ತು ನಾವು ಕರ್ನಾಟಕ ನೋಡ್ತಾ ಇದ್ದೀವಿ. ಇವತ್ತು ದೇಶದಲ್ಲೇ ನೋಡಿ, ಲಿಂಗಾಯತರ ಕೊಡುಗೆ ಅಪಾರವಾದಂಥದ್ದಿದೆ, ಅಮೋಘವಾದಂಥದ್ದಿದೆ. ಕರ್ನಾಟಕ ರಾಜ್ಯ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ, ಇವತ್ತೇನು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದಲ್ಲಿ ಬ್ಯಾಂಗ್ಳೂರಿಗೆ ಎಲ್ಲರೂ ನೆನಪಿಸ್ಕೊಳ್ತಾರೆ ಜಗತ್ತಿನಾದ್ಯಂತ. ಇದಕ್ಕೆ ಯಾರು ಕಾರಣಕರ್ತರು? ಹಿಂದೆ ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳು PLD ಇದೆ, ಶಾಮನೂರು ಶಿವಶಂಕರಪ್ಪನವ್ರದ್ದಿದೆ, KLE ಇದೆ, SV ಇದೆ, ಅನೇಕ ಮಠಮಾನ್ಯಗಳು ಏನು ಈ ಶಾಲಾ ಕಾಲೇಜುಗಳು, ವಸತಿ ನಿಲಯಗಳ ಮುಖಾಂತರ ಏನು ಬದಲಾವಣೆ ಮಾಡಿದ್ದಾರೆ, ಪರಿವರ್ತನೆ ತಂದಿದ್ದಾರೆ. ಅದಕ್ಕೆ ಕಾಡಾಗಿದ್ದಂಥ ಕರ್ನಾಟಕ ನಾಡಾಗಿದೆ ಅಂತೇಳಿ ಹೇಳಿದರೆ ಅತಿಶೋಕ್ತಿ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಸಮಾಜ ಏನು ನಾವೆಲ್ಲ ವೈಯಕ್ತಿಕವಾಗಿ ಭಾಳ ಇವತ್ತು ಗಟ್ಟಿಯಾಗಿದ್ದೀವಿ, ಇವತ್ತು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ. ಆದರೆ ಸಮಾಜ ಮಾತ್ರ ಸಂಘಟನೆಯಲ್ಲಿ ಭಾಳ ದುರ್ಬಲ ಆಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅನೇಕ ಕಾರಣ ಇದಕ್ಕೆ ಇದ್ದಾವೆ. ಹೀಗಾಗಿ ಇವತ್ತೇನು ಇವೆಲ್ಲ ಸವಾಲುಗಳು,
ಯಾಕೆಂದರೆ ಈ ಸಮುದಾಯ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಒಪ್ಪಿಕೊಂಡು ಎಲ್ಲರಿಗೂ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು 12ನೇ ಶತಮಾನದಲ್ಲಿ ಬಸವಾದಿ ಶರಣರು. ಸರ್ವರಿಗೂ ಸಮಪಾಲು ಅಂತೇಳಿ ಹೇಳಿ. ಆದರೆ ಇವತ್ತು ನಮಗೆ ಮೀಸಲಾತಿ ಕೊಡಬೇಕು, ನಮಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಕೇಳುವಂಥ ಪರಿಸ್ಥಿತಿ ಬಂದಂಥದ್ದು ಬಹಳ ವಿಪರ್ಯಾಸ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಈಗ ಇವತ್ತು ನಮಗೆ ನ್ಯಾಯ ಸಿಗಬೇಕು. ಇವತ್ತು ನಮ್ಮಲ್ಲಿ ಇರುವಂಥ, ಯಾಕೆಂದರೆ ರೈತರಿದ್ದಾರೆ, ಕೃಷಿಕರಿದ್ದಾರೆ. ಕಾಲಕ್ರಮೇಣ ಇವತ್ತು ಯಾವುದೇ ಕೃಷಿ ಲಾಭದಾಯಕವಾಗಿಲ್ಲ. ಇದ್ದಂಥ ಭೂ ಸುಧಾರಣೆ ಕಾಯ್ದೆ ಬಂದ ಮೇಲೆ ಇವತ್ತು ಯಾರು ಜಮೀನ್ದಾರಿದ್ರು ಹಿಂದೆ ಕೂಡು ಅಂದರೆ ಎಲ್ಲರಿಗೆ ಕೊಡುವವರು, ಕೇಳೋರಲ್ಲ. ನಮ್ದೆಲ್ಲ ಕೊಡುವುದು ಧರ್ಮ. ಇವತ್ತು ನಾವೆಲ್ಲ ನೋಡಿದರೆ ಕೇಳೋರು. ಆದರೆ ಇವತ್ತೇನಾಗಿದೆ, ಎಲ್ಲರೂ ತಗೊಂಡಿದ್ದಾರೆ. ಈಗ ನಮ್ಗೆ ಯಾರು ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ನಮ್ದೇನಿದೆ ಹಕ್ಕು ಅದು ನಾವು ಹೋರಾಟ ಮಾಡಿ ಸಂಘಟನೆ ಮಾಡಿ ಪಡಿಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಇವತ್ತು ನಾವೆಲ್ಲ ಏನೇ ಒಳಪಂಗಡಗಳಿದ್ರು, ಯಾರು ಇವತ್ತು ಅಂಗೈಲಿ ಲಿಂಗ ಪೂಜೆ ಮಾಡುವಂಥವ್ರು ಎಲ್ಲರೂ ಲಿಂಗಾಯತರು, ವೀರಶೈವರು ಅನ್ನುವಂಥ ದೃಷ್ಟಿಯಿಂದ ಎಲ್ಲರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ಸಮಾನ ಮನಸ್ಕ ವಿಚಾರಧಾರೆಯಿಂದ ಇವತ್ತು ನಮ್ಮೆಲ್ಲರ ಏನೊಂದು ಬೇಡಿಕೆ ಇದೆ, ಅದು OBC ಬೇಡಿಕೆ ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಕೇಳುವಂಥದ್ದು, ಅದು ಇಲ್ಲಿ ಇವತ್ತು ಮೀಸಲಾತಿ ಇರ್ಬೋದು, ಇರುವಂಥ ಏನೇ ಸಮಾಜದ ವಿಚಾರಗಳಿರ್ಬೋದು, ಅವೆಲ್ಲವನ್ನು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೇಳಿದರೆ ನಮಗೆ ಸಂಘ ಶಕ್ತಿಯಿಂದಲೇ ಮಾನವನ ಮುಂದೆ ಬರ್ತಾನೆ, ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಅದಕ್ಕೆ ಇವತ್ತು ನೀವೆಲ್ಲ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿ ಕೆಲವೊಂದು ತಮ್ಮ ಒಂದು ಅನಿಸಿಕೆಯನ್ನು ತಾವೆಲ್ಲ ಹೇಳಿದ್ದೀರಿ. ಅದಕ್ಕೆ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆಗೆ ಬಹಳ ಭದ್ರವಾದಂಥ ಬುನಾದಿ ಸಿರಿಸಂಗಿ ಲಿಂಗರಾಜ ದೇಸಾಯಿ ಅವರು ಕೊಟ್ಟಿದ್ದಾರೆ. ಅವ್ರ ಕೊಡುಗೆ ಅಪಾರವಾದಂಥದ್ದಾಗಿದೆ. ಹೀಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಬಹಳ ಕಡೆ ಕಲಬುರಗಿ, ಬೇರೆ ಬೇರೆ ಕಡೆ ಲಿಂಗರಾಜ ದೇಸಾಯಿ ಅವರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಎಲ್ಲ ಕಡೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಪ್ರತಿ ವರ್ಷ ಸಿರಿಸಂಗಿ ಲಿಂಗರಾಜ ದೇಸಾಯಿ ಅವರ ಜಯಂತ್ಯೋತ್ಸವ ಆಚರಿಸಬೇಕು ಅಂತ ಹೇಳಿ ಮಹಾಸಭೆಯಿಂದ ಇವತ್ತು ಅದಕ್ಕೆ ಸುತ್ತೋಲೆಯನ್ನು ಹೊಡಿಸ್ಲಿಕ್ಕೆ ಹಸ್ತೀನಿ. ಮಾನ್ಯ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪನವರು ಅದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಾವೆಲ್ಲ ಸಂಸ್ಥಾಪಕ ರಾಜ್ಯ ಸರ್ಕಾರದ ವತಿಯಿಂದ ಸಿರಿಸಂಗಿ ಲಿಂಗರಾಜ ದೇಸಾಯಿರವರ ಜಯಂತಿ ಆಚರಣೆ ಬಗ್ಗೆ ಹೇಳಿದ್ದೀರಿ. ಹಾಗೆ ನವಲಗುಂದ ಸಿರಿಸಂಗಿ ಉತ್ಸವವನ್ನು ಸಿರಿಸಂಗಿ ಅಥವಾ ನವಲಗುಂದದಲ್ಲಿ ಪ್ರತಿ ವರ್ಷ ಆಚರಿಸಬೇಕು ಅಂತ ಹೇಳಿದ್ದೀರಿ. ಸಿರಿಸಂಗಿ ನವಲಗುಂದದ ಕೋಟೆಗಳನ್ನು ದುರಸ್ತಿ ಮಾಡಿಸಬೇಕು ಅಂತ ಹೇಳಿದ್ದೀರಿ. ಸಿರಿಸಂಗಿ ಲಿಂಗರಾಜ್ ಜನಿಸಿದ ಶಿಗ್ಲಿಯಲ್ಲಿ ಅದರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆ ಇಕ್ಕಿದ್ದೀರಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಆವರಣದಲ್ಲಿ ಲಿಂಗರಾಜರ ಪುತ್ಥಳಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಕ್ಕಿದ್ದೀರಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರತಿ ಕಾರ್ಯಕ್ರಮದಲ್ಲೂ ಲಿಂಗರಾಜರ ಭಾವಚಿತ್ರ ಬಿಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೀರಿ. ಹೀಗಾಗಿ ಇಡೀ ಸಮಾಜಕ್ಕೆ ತನ್ನ ಆಸ್ತಿಯನ್ನೇ ಬರೆದುಕೊಟ್ಟಂಥ ಸಿರಿಸಂಗಿ ಲಿಂಗರಾಜ ದೇಸಾಯಿರವರ ಸ್ಮರಣಗೋಸ್ಕರ ಏನೇ ಕೆಲಸ ಮಾಡಿದರೂ ಕಡಿಮೆನೇ ಇದೆ. ನಾನು ಇಲ್ಲಿರುವಂಥ ನಮ್ಮ MB ಪಾಟೀಲ್ ಅವರು, ನಮ್ಮ ಇವತ್ತು ದರ್ಶನಾಪುರ ಅವರು, ಮತ್ತು ಎಲ್ಲ ಶಾಸಕರು ಅಜಯ್ ಸಿಂಗ್ರವರು ಇದ್ದಾರೆ, MI ಪಾಟೀಲ್ ಅವರು ಇದ್ದಾರೆ. ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಮಾಡಿ ನಿಮ್ಮೆಲ್ಲರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಲಿಂಗರಾಜ ದೇಸಾಯಿ ಅವರ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕನ್ನಡ. ಇನ್ನು ಇದೇ ವೇಳೆಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿದರು. ಸಂಸ್ಥಾಪಕ ಅಧ್ಯಕ್ಷರ ತ್ಯಾಗವೀರ ಮಹಾದಾನಿ ಶ್ರೀ ಲಿಂಗರಾಜ ದೇಸಾಯಿರವರ ರಾಜ್ಯ ಮಟ್ಟದ
163ನೆಯ ಒಂದು ಜಯಂತಿ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸರಾನಂದ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದ ಕಮಲಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ವಿರಕ್ತ ಮಠ ಸ್ವನ್ ಅವರ ಪಾದ ಕಮಲಕ್ಕೆ ಹಣಮಣೆದು ಪೂಜ್ಯ ಶ್ರೀ ಶಿವರಾಯ ಒಡೆಯರು ಅವ್ರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡಿರುವಂತಹ ಸಮಾರಂಭದ ಉದ್ಘಾಟಕರು ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಧ್ಯಕ್ಷರು ಅಖಿಲ ಭಾರತ ಲಿಂಗಾಯತ ಕೂಡ ಒಕ್ಕಲಿಗರ ಮಹಾಸಭೆ ಬಿಜಾಪುರ ಅವರ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ ಸೇಗುಣ್ಸಿ ಅವರೇ, ಹಾಗೂ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಹಿರಿಯ ಮುಖಂಡರು, ಹಿರಿಯರು, ಮಾರ್ಗದರ್ಶಕರು, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯಗಳ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ MP ಪಾಟೀಲ್ ಅವರೇ, ಹಾಗೂ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಪುರ ಅವರೇ, ಸಚಿವರಾಗಿರುವ ಶರಣಬಸಪ್ಪ ದರ್ಶನಪುರ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಮಯ ಒಂದು ಅಭಾವ ಅನ್ಯತಾ ಭಾವಿಸಬಹುದು, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಶಾಸಕರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಯುವಕರೇ, ಸಮಸ್ತ ಜನರೇ, ತಮ್ಮೆಲ್ಲರಿಗೂ ಕೂಡ ಮತ್ತು ಪತ್ರಿಕಾ ಮಾಧ್ಯಮದ ಜನರೇ ತಮ್ಮೆಲ್ಲರೂ ಕೂಡ ನಾವು ಹೋಗ್ಪೂರ್ವಕವಾದ ನಮಸ್ಕಾರಗಳು. ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತದಂತಿರಬೇಕು ಅಂತ ಹೇಳದಂತೆ ಇವತ್ತು ಏನು ಸಿರ್ಸಂಗಿ ಶ್ರೀ ಲಿಂಗರಾಜ್ ದೇಸಾಯಿ ಅವರು ಮಾಡಿರುವಂತಹ ಒಂದು ಮಹಾದಾನ, ಬಲಿದಾನ ಮತ್ತು ಜನರ ಪರವಾಗಿ ಮಾಡಿರುವಂತಹ ಕೆಲಸ ಕಾರ್ಯಗಳು ಇವತ್ತಿನ ದಿವಸವರೆಗೆ ಅವರು ಪ್ರಸಿದ್ಧವಾಗಿವೆ. ಇವತ್ತು ಅವರು ಹೇಳಿರುವಂತಹ ಬಹುಶಃ 1904ರಲ್ಲಿ ಎಲ್ಲ ಲಿಂಗಾಯತ ಸಮಾಜದ ಬೇರೆ ಬೇರೆ ಪಂಗಡಗಳಿಗೆ ಒಗ್ಗೂಡಿಸಿ ಮೊಟ್ಟ ಮೊದಲ ಒಂದು ವೀರಶೈವ ಮಹಾಸಭಾದ ಒಂದು ಅಧ್ಯಕ್ಷವನ್ನು ಹೊಂದಿರುವಂತಹ ದಿವಂಗತ ಸಿರ್ಸಂಗಿ ಶ್ರೀ ಲಿಂಗರಾಜ್ ದೇಸಾಯಿ 1904ರಲ್ಲಿ ಹಾಗೂ 1905ರಲ್ಲೂ ಕೂಡ ಅವರೇ ಅಧ್ಯಕ್ಷರಾಗಿದ್ದರು. ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ವಿಚಾರಗಳು, ಒಂದು ದೃಷ್ಟಿಕೋನಗಳು, ನಮ್ಮ ಷಣ್ಮುಖ ಶಿವಯೋಗಿಗಳು ಅವರು ಬಹಳ ಒಳ್ಳೆಯ ರೀತಿಯಿಂದ ಅವರು ಹೇಳಿದ್ದಾರೆ, ಸರ್ವಜ್ಞನು ನೀನೇ ಅಯ್ಯ, ಸರ್ವೇಶ್ವರನು ನೀನೇ ಅಯ್ಯ, ಸರ್ವ ಅಂತರ್ಯಾಮಿನೂ ನೀನೇ ಅಯ್ಯ, ಸರ್ವಗುಣ ಸಂಪನ್ನನು ನೀನೇ ಅಯ್ಯ ಅಖಂಡೇಶ್ವರ ಅಂತ ಬಹಳ ಒಳ್ಳೆಯ ರೀತಿಯಿಂದ ಅವರ ಬಗ್ಗೆನೆ, ಬಹುಶಃ ಅವರು ಬರೆದಿದ್ದು ಅವ್ರ ಬಗ್ಗೆನೆ ಅಂತ ನನಗೆ ಅನಿಸ್ತದೆ. ಅವರು ಅಂತಹ ಒಂದು 1904ರಲ್ಲಿ ತಗೊಂಡಿರುವಂತಹ ಒಂದು ನಿರ್ಣಯಗಳು, ಆ ಒಂದು ಸಭೆಯಲ್ಲಿ ನಿರ್ಣಯಗಳಿಂದ ಬಹುಶಃ KLE ಸಂಸ್ಥೆಗಳು ಪ್ರಾರಂಭ ಆದವು, BLD ಸಂಸ್ಥೆಯು ಪ್ರಾರಂಭ ಆದವು, ಅದೇ ಒಂದು ರೀತಿಯಿಂದ ಬಸವೇಶ್ವರ ವಿದ್ಯಾವರ್ಧಕ HKE, ಬಹುಶಃ ಈ ಒಂದು ಸಂಸ್ಥೆಗಳಿಂದಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 3-4 ಮುಖ್ಯಮಂತ್ರಿಗಳು, ಬಸವರಾಜ ಬೊಮ್ಮಾಯಿಯವರು ಕೂಡ ಆ ಒಂದು ಸಂಸ್ಥೆಯಿಂದ ಓದಿದವರು, SR ಕಂಠಿಯವರು, SR ಬೊಮ್ಮಾಯಿಯವರು ಮತ್ತು BD ಜತ್ತಿಯವರು, ಬಹುಶಃ ಈ ಒಂದು ಸಮಾಜದ ಒಂದು ಕೊಡುಗೆ ಬಹಳ ಇದೆ. ಅದರ ಜೊತೆಯಾಗಿ ಈ ಒಂದು ಸಮಾಜದ ಕೊಡುಗೆ ಅಂದರೆ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರ್ಮಸಿಂಗ್ ಸಾಹೇಬ್ ಅವ್ರಿಗೂ ಕೂಡ ಸುಮಾರು 8 ಬಾರಿ ಜವರ್ಗಿಯಿಂದ ಶಾಸಕರಾಗಿ, ವಿವಿಧ ಖಾತೆಯ ಸಚಿವರಾಗಿ, ಮತ್ತು ಕಲ್ಯಾಣ ಕರ್ನಾಟಕ ಈ ಒಂದು ಭಾಗದಲ್ಲಿ ಅವರು ಕೂಡ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ತಮ್ಮ ಸಮಾಜದ ಒಂದು ಅಪಾರವಾದ ಒಂದು ಕೊಡುಗೆ ಇದೆ ಅಂತ ಹೇಳುವಂಥ ಒಂದು ಅವರು ಮಾಡಿರುವಂತಹ ಒಂದು ಕೆಲಸ ಕಾರ್ಯಗಳು ಬಹುಶಃ ಯಾರು ಕೂಡ ಎಂತಹ ಒಂದು ಉದಾಹರಣೆನೇ ಇಲ್ಲ. ಅವರು ತಮ್ಮ ಇಡೀ ಸಂಪತ್ತನ್ನು ಈ ಒಂದು ವೀರಶೈವ ಲಿಂಗಾಯತ ಒಂದು ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕೆಂಬ ಅಂತ ತಮ್ಮ ಇಡೀ ಆಸ್ತಿಯನ್ನೇ ದಾನ ಮಾಡಿದ್ದಾರೆ ಅಂದರೆ ಅದು ಸಣ್ಣ ಮಾತಲ್ಲ. ಅವರಲ್ಲಿ ಇರ್ತಕ್ಕಂಥ ಒಂದು ದೃಷ್ಟಿಕೋನ, ಒಂದು ವಿಚಾರಗಳು
ಜನರ ಪರವಾಗಿ ಇರ್ತಕ್ಕಂಥ ಒಂದು ಕಾಳಜಿ. ಬಹುಶಃ ಅವರು ಕಾಶಿಯಲ್ಲಿ ಸುಮಾರು ಒಂದು 150 ಎಕರೆ ಅಲ್ಲಿ ಇರ್ತಕ್ಕಂಥ ಒಂದು ಜಮೀನವನ್ನೇ ಒಂದು ದಾನವನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಒಂದು ಅತಿಗ್ರಹವನ್ನು ಅವರು ಸೃಷ್ಟಿಯನ್ನು ಮಾಡಿದರು, ನಿರ್ಮಾಣವನ್ನು ಮಾಡಿದರು. ಧಾರವಾಡಲ್ಲಿ ಮಾಡಿದ್ದಾರೆ, ಬಿಜಾಪುರಲ್ಲಿ ಮಾಡಿದ್ದಾರೆ, ನವಲಗುಂದಲ್ಲಿ ಮಾಡಿದ್ದಾರೆ, ಬೇರೆ ಬಹಳಷ್ಟು ಕಡೆ ಮಾಡಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಇವತ್ತು ನಮ್ಮ ಕಲಬುರಗಿಯಲ್ಲಿ ಆಗ್ತಾ ಇದೆ ಅಂದರೆ ಬಹಳ ಸಂತೋಷವಾದ ವಿಷಯ. ಈಗಾಗಲೇ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಹೇಳಿದ್ದಾರೆ, ಅವರು ಇರ್ತಕ್ಕಂಥ ಯಾವಾಗಲೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಪರವಾಗಿ ಇರ್ತೀವಿ, ಬಹಳ ಒಳ್ಳೆಯದಾದ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಆಗಿದೆ ಅಂತ ಹೇಳಿ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, ಈಗಾಗಲೇ ಬಹಳ ತಡವಾಗಿದೆ. ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಮಾತಾಡಲಿದ್ದಾರೆ. ನನ್ನ ನಿರ್ಮಾತನ್ನು ಹೇಳಿ ಮುಗಿಸಿದ್ದೀನಿ. ಜಯ ಹಿಂದ್, ಜಯ ಕರ್ನಾಟಕ. ನಂತರ ಸಚಿವ ಎಂ ಬಿ ಪಾಟೀಲ್ ಅವರು ಮಾತನಾಡಿದರು. ಸಿರ್ಸಂಗಿ ಶ್ರೀ ಲಿಂಗರಾಜ ದೇಸಾಯಿ ಅವರ 163ನೇ ಜಯಂತಿ ಉತ್ಸವದ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ತ್ಯಾಗಗಳು ಶ್ರೀ ಸಿರ್ಸಂಗಿ ಲಿಂಗರಾಜ ದೇಸಾಯಿ ಅವರಲ್ಲಿ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ, ಇದು ಕಲಬುರಗಿಯಲ್ಲಿ ಈ 3ನೇ ರಾಜ್ಯ ಮಟ್ಟದ ಸಮ್ಮೇಳನ. ಯಾಕಂದರೆ ಮೊದಲದು ಬೆಂಗಳೂರಿನಲ್ಲಾಗಿತ್ತು, ತದನಂತರ 2ನೇ ಧಾರವಾಡದಲ್ಲಿ, ಈಗ 3ನೇ ಈ ಕಾರ್ಯಕ್ರಮದಂತೂ ಐತಿಹಾಸಿಕ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಶ್ರೀಶೈಲ ಮತ್ತು ಸುರಪುರ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಸಾರಂಗದೇವರು ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕವನ್ನು ಸಲ್ಲಿಸಿ, ಜೇವರ್ಗಿಯ ಸ್ವಂದನ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಪಾದಗಳನ್ನು ಭಕ್ತಿಪೂರ್ವಕವನ್ನು ಸಲ್ಲಿಸಿ, ಆಳಂದಿನ ಅಲ್ಲಪ್ರಭು ದೇವಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಿವರಾಯ ಒಡೆಯರವರ ಪಾದಗಳನ್ನು ಭಕ್ತಿಪೂರ್ವಕವನ್ನು ಸಲ್ಲಿಸಿ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಅರ್ಥಪೂರ್ಣವಾಗಿ ಇವತ್ತು ದಿವಸ ಮಾತನಾಡಿದಂಥ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿಗಳಂತ ಆತ್ಮೀಯವಾದಂಥ ಸಹೋದರಂತ ಶ್ರೀ ಈಶ್ವರ ಖಂಡ್ರೆ ಅವರಿಗೆ, ಅಧ್ಯಕ್ಷತೆ ವಹಿಸಿಕೊಂಡಿದ್ದಂಥ ಅಖಿಲ ಭಾರತೀಯ ಲಿಂಗಾಯತ ಕುಡುಕರ್ಗ ಮಹಾಸಭಾದ ಅಧ್ಯಕ್ಷರಾದಂಥ ಸಹೋದರಂತ ಶ್ರೀ ಬಾಪುಗೌಡ ಪಾಟೀಲ್ ಶೆಟ್ಟಿ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಹಿರಿಯರು, ಆತ್ಮೀಯರಾದಂಥ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರೇ, ನಮ್ಮೆಲ್ಲರಿಗೂ ಹಿರಿಯರು ಅಫಜಲ್ಪುರ್ನ ಶಾಸಕರಾದಂಥ ಶ್ರೀ ಎಂ ವೈ ಪಾಟೀಲ್ ಅವರೇ, ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಕಲ್ಯಾಣ ಕರ್ನಾಟಕದ ಪ್ರದೇಶ ಮಂಡಳಿಯ ಅಧ್ಯಕ್ಷರು, ಆತ್ಮೀಯರಾದಂಥ ಸಹೋದರ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರೇ, ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಹಿರಿಯರು ಆತ್ಮೀಯರಾದಂಥ ಶ್ರೀ ಅಲ್ಲಪ್ರಭು ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇರೆ ಕಾರ್ಯಕ್ರಮದಲ್ಲಿ ನಿರ್ಗಮಿಸಿದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಸುಶೀಲ್ ನಮೋಶಿ ಅವರೇ, ಕಲಬುರಗಿಯ ವೀರಶೈವ ಮಹಾಸಭಾದ ಅಧ್ಯಕ್ಷರು, ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಾಜ್ಯದ ನಿರ್ದೇಶಕರು, ಆತ್ಮೀಯರಾದಂಥ ಸಹೋದರಂಥ ಶ್ರೀ ಶರಣ್ ಕುಮಾರ್ ಮೋದಿ ಅವರೇ, ಸಿರ್ಸಂಗಿ ಲಿಂಗರಾಜ ದೇಸಾಯಿ ಅಭಿವೃದ್ಧಿ ಸಂಘದ ಕಲಬುರಗಿಯ ಅಧ್ಯಕ್ಷರಾದಂಥ ಶ್ರೀ ಬಾಬುಗೌಡ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರೇ, ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆತ್ಮೀಯ ತಾಯಂದಿರೇ, ಸಹೋದರರೇ, ಹಿರಿಯರೇ,
ನಾನೇನು ಮಾತನಾಡಬೇಕಂದ್ರೆ ಬಹುಶಃ ಎಲ್ಲವನ್ನ ಬಹುತೇಕ ವಿಚಾರಗಳನ್ನ ನಮ್ಮ ಸಚಿವರಾದಂಥ ಉದ್ಘಾಟಕರು ಈಶ್ವರ ಚಂದ್ರವರು ಈಗಾಗಲೇ ಪ್ರಸ್ತಾವನೆ ಮಾಡಿದರು. ಅದಾಗಿರೋ ಕೆಲವು ಮಾತುಗಳನ್ನ ಇವತ್ತು ಸಹ ಆಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಸಂಸ್ಥಾನಗಳು ಇದ್ದು ನಮ್ಗೆ ಗೊತ್ತಿದೆ. ಆದರೆ ಯಾವುದಾದ್ರೂ ಒಂದು ಸಂಸ್ಥಾನ ಒಂದು ಇವತ್ತಿಗೂ ಜೀವಂತಾಗಿದ್ರೆ ಅಥವಾ ತಮ್ಮ ಸಮಸ್ತ ಸಂಸ್ಥಾನದ ಆಸ್ತಿಯನ್ನ ಸಮಾಜಕ್ಕೆ ಕೊಟ್ಟಿದ್ರೆ ಅದು ಸಿರಸಂಗಿ ಸಂಸ್ಥಾನ ಅಂತ ಹೇಳಿ ಬಹಳ ಹೆಮ್ಮೆ ಇದೆ. ಸಿರಸಂಗಿ ಸಂಸ್ಥಾನಕ್ಕೆ ಲಿಂಗರಾಜರು ದತ್ತಕ್ಕೆ ಬಂದ ಮೇಲೆ ಬಹಳಷ್ಟು ನಾವು ಇವತ್ತು ಅವರನ್ನ ವರ್ಣನೆ ಮಾಡ್ತೀವಿ, ಅವ್ರು ಮಾಡಿದ ಕಾರ್ಯಗಳ ಶ್ಲಾಘನೆಗಳನ್ನು ಮಾಡ್ತೀವಿ. ಆದ್ರೆ ಅವರು ಅನುಭವಿಸಿದಂಥ ನೋವು, ಕಷ್ಟ ಇದನ್ನೂ ಕೂಡ ಬಹಳ ದೊಡ್ಡದಾಗಿದೆ. ಅವರು ಬಂದು ದತ್ತಕ ಪುತ್ರನಾಗಿ ಬಂದು ಅಲ್ಲಿ ಆ ಸಂಸ್ಥೆ ಆಡಳಿತ ವಹಿಸಿಕೊಂಡಾಗ ಬಹುಶಃ ಆ ಸಂಸ್ಥಾನದ ವ್ಯವಸ್ಥೆ ಅಷ್ಟು ಲಾಭದಾಯಕವಾಗಿರಲಿಲ್ಲ. ಆಗ ಸಂಸ್ಥೆಯನ್ನು ಪುನರ್ಜೀವನ ಮಾಡಿ ಇವತ್ತು ಸಹ ಅದಕ್ಕೆ ಶಕ್ತಿಯನ್ನು ತುಂಬಿದಂಥವರು ಒಂದ್ ಕಡೆ ದತ್ತಕ ಪುತ್ರನಾಗಿ ಅನುಭವಿಸಿದ ನೋವು, ಇದ್ರ ಜೊತೆಗೆ ಬಹಳಷ್ಟು ಜನ ಅಂತಾರೆ, ಬಹಳ ಎಷ್ಟು ಮಂದಿ ಗೊತ್ತಿಲ್ಲ ನನಗೆ, ಸಿರಸಂಗಿ ಲಿಂಗರಾಜರಿಗೆ 70 ವರ್ಷ 80 ವರ್ಷ 100 ವರ್ಷ ಜೀವಿಸಿ ಇಷ್ಟೆಲ್ಲ ಸಾಧನೆ ಮಾಡಿಲ್ಲ. ಅವ್ರು ಬದುಕಿದ್ದು ಕೇವಲ 47 ವರ್ಷದ 5 ವರ್ಷ, 47 ವರ್ಷ 5 45 ವರ್ಷ 7 ತಿಂಗಳು. ಆ 45 ವರ್ಷ 7 ತಿಂಗಳಲ್ಲಿ ಇವತ್ತು ಸಿರಸಂಗಿ ಲಿಂಗರಾಜರು ಮಾಡಿದಂಥ ಅನೇಕ ಕಾರ್ಯಗಳು, ಅವರು ಕೊಟ್ಟಂತಹ ದೇಣಿಗೆಗಳು ಈ ಸಮಾಜಕ್ಕೆ ಅದನ್ನು ಲೆಕ್ಕ ಮಾಡಕ್ಕೆ ಹೋಗಿದ್ರೆ ಬಹಳ ಇಷ್ಟ. ಒಂದ್ ಕಡೆ ಕಾಡಸಿದ್ದೇಶ್ವರ ಮಠ, ಇನ್ನು ಕೂಡ ಇನ್ನೊಂದು ಕಡೆ ಸುಮಾರು ಭವಾನಿ ಕೆರೆ, ಜೋಗುಳು ಬಾವಿ ಸೌದತ್ತಿದು. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಲಿಂಗರಾಜ ದೇಸಾಯರು, ಅರ್ಟಾಳ್ ರುದ್ರಗೌಡರು, ಯಾಕಂದ್ರೆ ಅರ್ಟಾಳ್ ರುದ್ರಗೌಡರು ಸಿರಸಂಗಿ ಲಿಂಗರಾಜರಿಗೆ ಯಾವಾಗ ನೆನಪು ಮಾಡ್ಕೊತೀವಿ, ಅರ್ಟಾಳ್ ರುದ್ರಗೌಡರು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ಬಹಳ ಒಂದು ಆತ್ಮೀಯ ಸ್ನೇಹಿತರು, ಬಹುಶಃ ಸಹೋದರರಿಗೆ ಕೂಡ ಒಂದು ಅನನ್ಯ ಸಂಬಂಧ ಇರೋದಿಲ್ಲ. ಅಂತ ಒಂದು ಸಂಬಂಧ ಇವತ್ತು ಸಹ ಅರ್ಟಾಳ್ ರುದ್ರಗೌಡರು ಇರುವರು ಕೂಡಿ ಇವತ್ತು ಸಹ ಸಿರಸಂಗಿ ಲಿಂಗರಾಜರು, ಅರ್ಟಾಳ್ ರುದ್ರಗೌಡರು ಕುಡ್ಕೊಂಡು ಹಾನಗಲ್ ಕುಮಾರಸ್ವಾಮಿ ಅವರ ಒಂದು ಮಾರ್ಗದರ್ಶನ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಮಾಡ್ತಾರೆ. ಆ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ನಾನು ಹೇಳ್ತೇನೆ, ಈಶ್ವರ ಖಂಡ್ರೆ ಅವರಿಗೆ ಅವರ ಉದ್ದೇಶ ಅವಾಗ ನಾನು ತಗೊಂಡಿದ್ದೆ ಉಪಜಾತಿ ಈಗ ಪ್ರಾರಂಭ ಆಗ್ಯಾವ ಅಂತೇಳಿ ಗುರುಗಳ ಅವಾಗ ಅವರು ವಿಚಾರ ಮಾಡಿದ್ದಂಥದ್ದು ಒಡೆದು ಹೋದಂಥ ಉಪ ಪಂಗಡಗಳೇನಿದ್ದಾವೆ ಆ ಉಪ ಪಂಗಡಗಳನ್ನ ಒಗ್ಗೂಡಿಸ್ಕೋಬೇಕು, ಸಮಾಜದ ಸಂಘಟನೆ ಆಗಬೇಕು ಅಂತ ಹೇಳೋದ್ರು ಸಹ ಒಂದು ಪ್ರಮುಖ ಉದ್ದೇಶ ಹೋದ್ರು ಸಹ. ಅವ್ರು ತಮ್ಮ 1904ನೇ ಮಹಾಧಿವೇಶನದಲ್ಲಿ 5ನೇ ಮಹಾಧಿವೇಶನದಲ್ಲಿ ಪ್ರಥಮ ಮತ್ತು 2ನೇ ಮಹಾಧಿವೇಶನ ಮಾತನಾಡ್ತಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ನಮ್ಮ ಸಮಾಜ ಮುಂದೆ ಬರಬೇಕು. ಅವರು ಒಂದು ಕರೆ ಕೊಡ್ತಾರೆ, ಉಪ ಪಂಗಡಗಳು ಎಲ್ಲನೂ ಕೂಡ ಒಂದಾಗಬೇಕು. ಬಹಳಷ್ಟು ಮಂದಿ ನಾನು ದರ್ಶನಾಪುರ ಸಾಹೇಬ್ರ ಇವತ್ತು ಕೇಲಿಕ್ ಸಂಸ್ಥೆ ಕಟ್ಟಿದ ಸಪ್ತ ಋಷಿಗಳು ದೊಡ್ಡ ದೊಡ್ಡ ಸಮುದಾಯಗಳಲ್ಲ, ಅವರು ಚಿಕ್ಕ ಚಿಕ್ಕ ಪ್ರಭಾಕರ್ ಕೋರ್ ಅವರು ಹೇಳ್ತಾ ಇದ್ರು, ಸಪ್ತ ಋಷಿಗಳು ಎಲ್ಲರೂ ಕೂಡ ಸಣ್ಣ ಸಣ್ಣ ಸಮುದಾಯಗಳಿಂದ ಬಂದಂಥವ್ರು, ಉಪ ಪಂಗಡಗಳಿಂದ ಸಣ್ಣ ಸಣ್ಣ ಸಮುದಾಯದಿಂದ ಬಂದಂಥವ್ರು ಅಂತೇಳಿ ಸಪ್ತ ಋಷಿಗಳು ಏನು ಕೇಳಿಲ್ಲ. ಎಲ್ಲರಿಗೂ ಪ್ರೇರಣೆ ಮಾಡಿರೋದನ್ನು ಸಹ ಒಗ್ಗೂಡಿಸುವಂತ ಕೆಲಸ ಮಾಡೋ ಜೊತೆಗೆ ಇವತ್ತು ವೀರಶೈವ ಮಹಾಸಭಾದಿಂದ ಏನೋ ಅವರು
ಅಧಿವೇಶನವನ್ನು ಕರೆಯನ್ನು ಕೊಡ್ತಾರೆ. ಇವತ್ತು ನಮ್ಮ KLE ಸಂಸ್ಥೆಗಂತೂ ಅವರು ದಾನ ಧರ್ಮ ಮಾಡಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. KLE ಸಂಸ್ಥೆಗೆ ಒಂದು ಸ್ಥಾಪನೆ ಆಗಿ ಬೆಳವಣಿಗೆ ಆಗಲಿಕ್ಕೆ ಒಬ್ಬ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು BLD ಸಂಸ್ಥೆ, HKE ಸಂಸ್ಥೆ, ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅಥವಾ ನಮ್ಮ ವೀರಶೈವ ವಿದ್ಯಾವರ್ಧಕ ಕೇಂದ್ರ ಬಳ್ಳಾರಿ, ಇದ್ರ ಜೊತೆಗೆ ಸಾವಿರಾರು ಶಾಲೆಗಳು, ಕಾಲೇಜುಗಳು ಪ್ರಾರಂಭ ಆಗಲಿಕ್ಕೆ ಅವರು ವೀರಶೈವ ಮಹಾಧಿವೇಶನದಲ್ಲಿ ಕರೆಯನ್ನು ಕೊಡ್ತಾರೆ. ಸಿರಿಸಂಗಿಲಿಂಗರಾಜ ಅಳ್ತಾಡೋದ್ರವರು ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗ್ತವೆ. ಯಾಕಂದ್ರೆ ಶಿಕ್ಷಣ ಆ ಟೈಮ್ನಲ್ಲಿ ನಮ್ಮ ಸಮುದಾಯಕ್ಕೆ ಇರಲಿಲ್ಲ, ಲಿಂಗಾಯತ ಸಮುದಾಯ, ವೀರಶೈವ ಸಮುದಾಯಕ್ಕೆ ಇರಲಿಲ್ಲ. ಅವತ್ತು ಕೇವಲ ಒಂದೇ ಒಂದು ವರ್ಗಕ್ಕೆ ಅವತ್ತು ಸ್ಥಿಮಿತ ಆಗಿತ್ತು. ಅವುಗಳ ನಿಮ್ಗೆ ಒಂದು ಕಥೆ ಹೇಳ್ತೀನಿ, ನಿಜವಾದಂಥ ಘಟನೆ. ಕಥೆ ಎಲ್ಲ ಘಟನೆ. ಯಾವಾಗ ಲಿಂಗರಾಜ್ ಕಾಲೇಜು ಪ್ರಾರಂಭ ಮಾಡಬೇಕಂತ KLE ಸಂಸ್ಥೆದ ಪ್ರಥಮ ಡಿಗ್ರಿ ಕಾಲೇಜ್ ಅದು. ಆವಾಗ ಪರವಾನಗಿ ಕೇಳಿದ್ರೆ ಪರವಾನಗಿ ಸಿಕ್ಕದಲ್ಲ. ಮುಂಬೈ ಪ್ರಾಂತ್ಯದಲ್ಲಿ ಫರ್ಗೂಷನ್ ಕಾಲೇಜಿನ ಒಂದು ಮೀಟಿಂಗ್ ನಡೀತದೆ. ಸಿದ್ದಪ್ಪಣ್ಣ ಕಂಬಳಿ ಅವರು ಸಪ್ತ ಖಾತೆ ಸಚಿವರು ಅಂತ ಇರ್ತಾರೆ. ಅವರು ಸಿದ್ದಪ್ಪಣ್ಣ ಕಂಬಳಿ ಅವರು ಅಲ್ಲಿ ಸಚಿವರಾಗಿ ಅಲ್ಲಿ ಹೋಗ್ತಾರೆ. ಅವಾಗ ಹೇಳ್ತಾರೆ, ನಿಮ್ಗೆ ಲಿಂಗಾಯತರಿಗೆ ಯಾಕೆ ಶಿಕ್ಷಣ ಬೇಕು, ಉನ್ನತ ಶಿಕ್ಷಣ ಅಂತೇಳಿ. ಸಿದ್ದಪ್ಪ ಕಂಬಳಿ ಅವರು ಬಡದಾಡಿ ಇವತ್ತು ಬಂದ ಆ ಲಿಂಗರಾಜ್ ಕಾಲೇಜ್ಗೆ ಪರ್ಮಿಷನ್ ಕೊಡಿಸಿ ಇವತ್ತು ಸಹ ಲಿಂಗರಾಜ್ ಕಾಲೇಜ್ ಪ್ರಾರಂಭ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ವಿ. ನಿಮ್ಗೆ ಯಾಕೆ ಬೇಕು ವಿದ್ಯಾ, ಈ ಒಂದು ಇದರಲ್ಲಿರುವಂಥದ್ದು. ಹೀಗಾಗಿ ಸಿದ್ದಪ್ಪಣ್ಣ ಕಂಬಳಿ ಅವರು ಎಲ್ಲ ಬಹಳ ದೊಡ್ಡ ಆಡಳಿತಾದ್ರು ಸಿರಿಸಂಗಿ ಲಿಂಗರಾಜರು ಇವತ್ತು ಹಾನಗಲ್ ಕುಮಾರಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಇಷ್ಟೆಲ್ಲ ಸಾಮಾಜಿಕ ತಿಳಿಸ್ಕೊಡಬೇಕು. ನಾವು ಗಮನಿಸಿದಾಗ ಅವರು ಉದಾಹರಣೆ ಹೇಳಿದ್ರು. ಒಂದ್ ಕಡೆ ಇದು ಆದಾಗ ಇನ್ನೊಂದ್ ಕಡೆ ಸಿರಿಸಂಗಿ ಲಿಂಗರಾಜರಿಗೆ ಬಹಳ ಜನ ಗೊತ್ತಿಲ್ಲ. ನಮ್ಮ ಉಗ್ಲಿಗೌಡರು ಕೂತಾರೆ ಇಲ್ಲಿ. ಅವ್ರಿಗೆ 6 ಮಂದಿ ಮಕ್ಕಳಾಗಂಗಿಲ್ಲ. 6 ಬಾರಿ ಮದುವೆ ಆಗ್ತಾರೆ. ಒಂದ್ಸಲ ಮಗು ಹುಡ್ತದೆ, ಅದು ಸ್ವಲ್ಪ ದಿನಗಳಲ್ಲಿ ಅದು ಹಸುರಿಗ್ತದೆ. ಅದ್ರಾಗ ನಮ್ಮ ತಿಕ್ಕೋಟಾಯಿ, ನಮ್ಮ ಉಕ್ಕಲಿಗೆ ಇಂಗ್ಲೇಶ್ವರಾಯಿ, ನಾವು ಈಗೆಲ್ಲರೂ ಕೂಡ 6 ಮಂದಿ. ಅವಾಗ ನಾವು ನೆನೆಸ್ಕೋಬೇಕಾಗ್ತದೆ, ಮಕ್ಕಳಾಗಂಗಿಲ್ಲ ಮೇಲೆ ಒಂದ್ಸಲ ಅತನೇ ಮುರುಗೇಂದ್ರ ಸ್ವಾಮಿ ಶಿವಯೋಗಿಗಳು. ಒಂದ್ ಕಡೆ ವೀರಶೈವ ಮಹಾಸಭಾ ಇದೆಲ್ಲ ಮಾಡ್ಲಿಕ್ಕೆ ಸಹ ಹಾನಗಲ್ ಕುಮಾರಸ್ವಾಮಿಗಳು ನೇತೃತ್ವದಲ್ಲಿ ಅವರು ಮಾರ್ಗದರ್ಶನ ಕಾಣಾದ್ರೆ ಅತನೇ ಮುರುಗೇಂದ್ರ ಸ್ವಾಮಿಗಳು ಹೇಳ್ತಾರೆ, ಲಿಂಗರಾಜ್ ಯಾಕೆ ಮಕ್ಕಳು ಬರುತ್ತೀಯಪ್ಪ, ಇಡೀ ಸಮಾಜ ಏನೈತಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಇದು ನಿನ್ನ ಮಕ್ಕಳಿದ್ದಾಗೆ, ಅವ್ರ ಸಲುವಾಗಿ ನೀನು ತ್ಯಾಗ ಮಾಡುವಂತ ಅತನೇ ಮುರುಗೇಂದ್ರ ಸ್ವಾಮಿಗಳ ಒಂದು ಇದರಿಂದ ಪ್ರೇರಣೆ ಇದ್ದಾವೆ ಸರ್. ಇಡೀ ಸಮಾಜ ಸಮಗ್ರ ಆಸ್ತಿಯನ್ನ ಇವತ್ತು ಸಂಸ್ಥಾನದ ಸಮಗ್ರ ಆಸ್ತಿಯನ್ನ ಸಿರಿಸಂಗಿ ಲಿಂಗರಾಜರು ಇವತ್ತು ಸಿರಿಸಂಗಿ ಲಿಂಗರಾಜ ಟ್ರಸ್ಟ್ ಕೊಟ್ಟು ಅದಕ್ಕೆ ವಿಲ್ ಮಾಡ್ತಾರೆ. ಆ ವಿಲ್ ಬಹುಶಃ ಇವತ್ತು ನಾವು ಲಂಡನ್ ಮ್ಯೂಸಿಯಂದಾಗ ಆ ವಿಲ್ ಅನ್ನು ಕಾಣ್ತೀವಿ. ಅಟಾಲ್ ಕೂಡ ರಚಿಸಿದ ಆ ವಿಲ್ ಇವತ್ತು ಸಹ ಲಂಡನ್ ಮ್ಯೂಸಿಯಂ ಕೂಡ ಇವತ್ತಿಗೂ ಕೂಡ ಇದೆ. ಅಂತ ಶ್ರೇಷ್ಠ ಜಾಕ್ಸನ್ ಓದ್ತಾನೆ, ಐ ಹ್ಯಾವ್ ನೆವರ್ ಸೀನ್ ಅ ಗ್ರೇಟ್ ವಿಲ್ ಲೈಕ್ ದಿಸ್ ಅಂತ ಹೇಳಿ. ಆ ಲಿಂಗರಾಜ್ ಟ್ರಸ್ಟ್ ಫಂಡ್ ಆಗ್ತದೆ. ಆ ಟ್ರಸ್ಟ್ ಫಂಡ್ ಮೇಲೆ ಇವತ್ತು ಸಹ ಅವಾಗ ಹೇಳ್ತಾರೆ ಇಟ್ ವಾಸ್ ಈಕ್ವಲೆಂಟ್ ಎರಡೂ ಏನು ನಮ್ಮ ಮೈಸೂರು ಬ್ಯಾಂಕ್ ಇತ್ತಲ್ಲ, ಮೈಸೂರು ಬ್ಯಾಂಕ್ ಬೇಸು ಮತ್ತು ಲಿಂಗರಾಜ್ ಫಂಡ್ ಬೇಸ್ ಎರಡು ಒಂದೇಗಿತ್ತು. ಆದರೆ ನಮ್ಮಲ್ಲಿ ಬಡ್ಡಿ ಇರಂಗಿಲ್ಲ. ನಾವು ಶಾಲೆ ಎಲ್ಲರಿಗೂ ಯಾರ್ಯಾರಿಗೆ ಕೊಟ್ಟಿರ್ತೀವಿ, ದುಡ್ಡು ಕೊಟ್ಟಿರ್ತೀವಿ, ಯಾರು ವಾಪಸ್ ಭಾಳ ಜನ ಅರ್ಧ ಮಂದಿ ವಾಪಸ್ ಕೊಡ್ತಾರೆ, ನಮ್ಮಲ್ಲಿ ವಾಪಸ್ ಕೊಡೋಂಗಿಲ್ಲ. ಎರಡನೇದಾಗೂ ಬಡ್ಡಿ ಇರಂಗಿಲ್ಲ. ಹೀಗಾಗಿ ಅದು ಆ ಫಂಡು ಡೆವಲಪ್ ಆಗಂಗಿಲ್ಲ. ಯಾಕಂದ್ರೆ ವ್ಯಾಕ್ಸನ್ ಹೇಳ್ತಾರೆ ಇಟ್ ಈಸ್ ಲೈಕ್ ಅ ಫೋಲ್ಡ್ ಫೌಂಡೇಶನ್ ಫಂಡ್ ಅಂತೇಳಿ. ಹಂಗೆ ಆಗಬೇಕಾಗಿತ್ತು ಅಂತೇಳಿ ದುರ್ದೈವಶಾತ್ ಅದಾಗಲಿಲ್ಲ. ಅದಾಗಲಿ ಯಾರ್ಯಾರು ಕಲ್ತಿದ್ದು ಇವತ್ತು ಸಹ ಲಿಂಗರಾಜ್ ಫಂಡ್ನಲ್ಲಿ ನಮ್ಮ ಹಿರಿಯರಂತ BD ಜಂತಿಯವರು ಕಲ್ತಿದ್ದು ಲಿಂಗರಾಜ್ ಫಂಡ್ನಲ್ಲಿ. SR ಬೊಮ್ಮಾಯಿ ಅವರು, SR ಕಂಠಿಯವರು, ರತ್ನಪ್ಪನ ಕುಂಬಾರ್ ಅವರು, DC ಪಾವಟೆ, RC ಹಿರೇಮಠ್, ಮಳಿಮಠ್, ಜಾಮದಾರು, ಶಂಕರಗಿರಿ ಇವತ್ತು ಸಹ ಇಲ್ಲಿವರೆಗೆ ಮನೆ ಹೇಳ್ತಾರೆ. ಅವರೆಲ್ಲರೂ ಕೂಡ ಇವತ್ತು ಸಹ ಅವನು ಟ್ರಸ್ಟ್ ಫಂಡ್ ಕಲ್ತು ಸಹ ನಮ್ಮ ಸಮಾಜದ ನೇತೃತ್ವ ವಹಿಸಿಕೊಂಡಂಥವ್ರು. ದುರ್ದೈವಶಾತ್ ಈಗ ಅದು ಬಹಳಷ್ಟು ಕಷ್ಟವಿದೆ. ನಾವು ಕೂಡ ಮೊನ್ನೆ ಮಾತಾಡಿದ್ವಿ, ಪ್ರಭಾಕರ್ ಕೋರೆ ಅವರು ನಾವು ಮಾತನಾಡಿದ್ದೀವಿ. ಇವತ್ತು ಅದನ್ನ ಹಿಂದೆ ಏನಾಗ್ತಾರೋ ಇದ್ದಾಗಲೂ ಕೂಡ ನಾವು ಮಾತಾಡಿದ್ದೀವಿ. ಬಾಪುಗೌಡರು ಇಲ್ಲೇ ಅದಾರ, ಶಿವರ್ಷಿ ಬಾಪುಗೌಡರು. ಅದನ್ನ ಮತ್ತೊಮ್ಮೆ ನಾವು ಅದನ್ನ ರಿವೈವ್ ಮಾಡಬೇಕು. ಅದನ್ನ ರಿವೈವ್ ಮಾಡಿ ಕನಿಷ್ಠ ಪಕ್ಷ ನಾವು ಏನು ಗೌರ್ಮೆಂಟ್ ಸೀಟ್ ಸಿಗ್ತಾವಲ್ಲ, ಮೆಡಿಕಲ್ ಇಂಜಿನಿಯರಿಂಗು
ವೀರಶೈವ ಮಹಾಸಭಾ ಇರ್ತದೆ, ಎಲ್ಲರೂ ಸಹಯೋಗ ಮಾಡಿ ಅದನ್ನು ಮತ್ತೆ ರಿವೈವ್ ಮಾಡುವಂಥ ಕೆಲಸ ಇವತ್ತು ಆಗಬೇಕು. ನಾನು ಡಿ ಸಿ ಅವ್ರು ಕೂಡ ನಿರ್ದೇಶ್ ಪಾಟೀಲ್ ಕೂಡ ಮೊನ್ನೆ ಮಾತಾಡಿ ರಿವೈವ್ ಮಾಡಿ ಅಟ್ಲೀಸ್ಟ್ ನಾವು ಗೌರ್ಮೆಂಟ್ ಸೀಟ್ಸ್ ಏನು ಸಿಗ್ತವೆ ನಮ್ಮ ವೀರಶೈವ ಲಿಂಗಾಯತ ಮಕ್ಕಳಿಗೆ ಇವತ್ತು ದಿವಸ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಗೌರ್ಮೆಂಟ್ ಫೀಸ್ ಕೊಡು ಅಷ್ಟಾದರೂ ಇವತ್ತು ದಿವಸ ನಾವು ಯಾಕಂದ್ರೆ ಭಾಳಷ್ಟು ಜನ ಗಿರಾಕಿ ನಾನೇ ಬಿಜಾಪುರದಲ್ಲಿ ನೋಡ್ತೀನಿ, ಯಾರೋ ಒಬ್ಬ ಕೂಲಿ ಕಾರ್ಯಕ್ರಮಕ್ಕೆ ಮಗ ಇವತ್ತು ದಿವಸ ಮೆಡಿಕಲ್ ಸೀಟ್ ಸಿಕ್ಕಿರ್ತದೆ. ಆ ಮೆಡಿಕಲ್ ಸೀಟಿನ ಫೀ 35,000 ಇದೆ. ಆದ್ರೆ ಅವನು ಪಾಪ ಕೂಲಿ ಕಾರ್ಮಿಕನ ಪಗಾರ ತಿಂಗಳ 4,000 ಅದು. ಅವ ಹೊಟ್ಟೆಗೆ ಏನು ಉಣ್ಬೇಕು? ಇನ್ನೊಂದು ಕಡೆ ಒಬ್ಬ ಅನಾಥ ಆ ಮಗು ಶಿಕ್ಷಣ ಪಡ್ಕೊಂಡಿರ್ತಾರೆ, ಬಲ ಅವ್ರು ಪಾಪ ತಂದೀರು ಕರ್ಕೊಂಡಿರ್ತಾನೆ, ತಾಯಿ ಕೂಲಿ ಮಾಡ್ತಿರ್ತಾರೆ. 2,000 ರೂಪಾಯಿ ದುಡ್ದು 2,000 ರೂಪಾಯಿ ದುಡ್ದೋಕಿ ಪಾಪ ಮೆಡಿಕಲ್ ಹೆಂಗೆ ಕಲಿಸ್ತಾಳೆ. ಅದು ಸ್ಟೆಥೋಸ್ಕೋಪ್ ಬೇಕು, ಕೋಡ್ ಬೇಕು, ಫೀ ಕಟ್ಟಬೇಕು, ಮೆಸ್ನಾಗ ಹೋಗಿ ಊಟ ಮಾಡಬೇಕು. ಗೌರ್ಮೆಂಟ್ ಸೀಟ್ ಸಿಕ್ಕರು ಒಂದು 50-60 ಸಾವಿರ 1 ಲಕ್ಷ ಖರ್ಚಾಗ್ತದೆ. ಅದನ್ನಾದ್ರೂ ಕೊಡುವಂಥ ವ್ಯವಸ್ಥೆ ಒಂದು ದಿವಸ ನಾನು ಹೇಳಿದ್ದಕ್ಕೆ ಕಂಡ್ರೆ ಅವ್ರಿಗೆ ನಾನು, ಪ್ರಭಾಕರ್ ಕೋರೆ ಅವರು, ಆಮೇಲೆ ಬಾಪು ಗೌಡರು, ಎಲ್ಲರೂ ನಮ್ಮ ಟ್ರಸ್ಟ್ GK ಪಾಟೀಲರು, ನಮ್ಮ ಉಕ್ಲಿ ಅಣ್ಣ ಸಾಹೇಬ್ ಗೌಡರು, ಇವರೆಲ್ಲರೂ ಗೌಡರು ಒಂದ್ಸಲ ಕೂಡಿ ಅದನ್ನ ಮತ್ತೆ ರಿವೈವ್ ಮಾಡಿ ಕನಿಷ್ಠ ಆ ಮೆರಿಟ್ ಸ್ಟೂಡೆಂಟ್ಸ್ ಬಂದಿದ್ದ ಗೌರ್ಮೆಂಟ್ ಸೀಟ್ ಹೇಳಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡಕ್ಕಿದ್ರೆ ಆ ಸಿರಿಸಂಗಿ ಹೆಸರು ಅದು ರಾಮವಾಗುವಂಥ ಮುಂದಿನ ಪೀಳಿಗೆಗೂ ಕೂಡ ಉಳಿತದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಭಾಳಷ್ಟು ವಿಚಾರಗಳು ನನಗೆ ಗೊತ್ತಿದೆ. ಅನೇಕ ಸಂದರ್ಭದಲ್ಲಿ ಇವತ್ತು ಮತ್ತೆ ನಾವು ಏನು ವೀರಶೈವ ಮಹಾಸಭಾ ಪ್ರಾರಂಭ ಆದಾಗ ಉದ್ದೇಶ ಏನಿತ್ತು, ಉಪಪಂಗಡಗಳೆಲ್ಲನೂ ಕೂಡ ಒಂದಾಗಬೇಕು ಅಂತೇಳಿ. ಈಗ ಮತ್ತೆ ನಾವೆಲ್ಲನೂ ಬೇರೆ ಬೇರೆ ಆಗಿದ್ದೀವಿ, ಚಿತ್ರ ಆಗಿದ್ದೀವಿ. ABCD ಈಗ ಮೊನ್ನೆ ಇವ್ರು ಹೇಳಿದಾರಲ್ಲ, ನಮ್ಮ ಆ ಕಮಿಟಿ ಕಾಂತರಾಜ್ ಕಮಿಟಿಗೆಲ್ಲ ನೋಡಿದಾಗ ಎಲ್ಲರೂ ನಮ್ಮ ತಪ್ಪಿಲ್ಲ ಅವತ್ತು ನಾನು. ಯಾಕಂದರೆ ಎಲ್ಲ ನಾವು ಈಗ ಒಂದು ಬೇಡ್ಕಾರುವಂಥದ್ದು ನಮಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ ಇಂಜಿನಿಯರಿಂಗ್ ಸೀಟ್ ಸಿಗಬೇಕು, ಮೆಡಿಕಲ್ ನಮಗೆಲ್ಲರಿಗೂ ಕೂಡ ರಿಸರ್ವೇಷನ್ ಸಿಗಬೇಕು. ಆ ದೃಷ್ಟಿಯಿಂದ ಎಲ್ಲ ಉಪಪಂಗಡಗಳು ತಿಳಿಸೋದಾಗಿದೆ. ಈಗ ಎಲ್ಲ ಉಪಪಂಗಡಗಳು ಕೂಡ ಸೇರಿಸಿ ಇವತ್ತು ನಾವು ಅವರಿಗೆ ಕೆಲವರಿಗೆ 2A ಇದ್ರು, ಕೆಲವರಿಗೆ 3B ಇದ್ದಾರೆ. ಎಲ್ಲ ಲಿಂಗಾಯತ ಸಮುದಾಯಗಳನ್ನ ವೀರಶೈವ ಮಹಾಸಭಾ ಇದೆ, ನಾನಿದ್ದೀವಿ, ಕೃಷ್ಣಾಪುರವರು ಇದ್ದೀವಿ, MI ಪಾಟೀಲ್ ಇದ್ದಾರೆ, ನಾವೆಲ್ಲರೂ ಕೂಡ್ಕೊಂಡು ಇವತ್ತು ದಿವಸ ಅಲ್ಲಂಪ್ರಭು ಪಾಟೀಲ್ ಇದ್ದಾರೆ. ಆ ಉಪಪಂಗಡಗಳನ್ನೆಲ್ಲರೂ ಕೂಡಿಸ್ಬೇಕಾದ್ರೆ ಇವತ್ತು ದಿವಸ ಈ ಏನು ಮೀಸಲಾತಿ ಇದೆಲ್ಲ ಸಮಸ್ತ ಹೆಂಗೆ ನಾವು ನೋಡ್ತೀವಿ. ಇನ್ನೊಂದು ಸಮುದಾಯದಾಗ ರಾಜ್ಯದಲ್ಲೂ ಕೂಡ ಒಂದೇ ಹೆಣ್ಣಾಗದಾರ, ಕೇಂದ್ರದಲ್ಲೂ ಒಂದೇ ಹೆಣ್ಣಾಗದಾರ. ಹೀಗಾಗಿ ಅದೇ ರೀತಿ ಇವತ್ತು ನಮ್ಮ ಲಿಂಗಾಯತ ಸಮುದಾಯಕ್ಕೆ ಆದಾಗ ಮಾತ್ರ ಏನು ಉದ್ದೇಶ ವೀರಶೈವ ಮಹಾಸಭಾ ಸ್ಥಾಪನೆ ಆಗಿತ್ತು, ಸಮಗ್ರ ಉಪಪಂಗಡಗಳು ಸೇರಿಸಿ ತುಲಸು ಮಾಡಬೇಕಾಗಿತ್ತು, ಅದು ಸಫಲ ಆಗ್ತದೆ. ಇದಕ್ಕೆ ನಾವು ಹೊರತು ಚಿತ್ರ ಆಗ್ತೀವಿ. ಯಾವಾಗ ಶಕ್ತಿ ಯಾವಾಗಂದ್ರೆ ನಾವೆಲ್ಲ 17% ಎಲ್ಲರೂ ಕೂಡ ಒಗ್ಗಟ್ಟಿದ್ದಾರೆ. ನಾವು ಮತ್ತೆ ಬೇರೆ ಬೇರೆ ಆಗ್ಬಿಟ್ಟು ಅಂದ್ರೆ ನಮ್ಮ ಶಕ್ತಿ ಕುಂಡ್ರಿಸಿ ಹೋಗ್ತದೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಈ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ನಮ್ಮ BLD ಸಂಸ್ಥೆ ಪ್ರಾರಂಭ ಆದ್ಮೇಲೆ ಫಗು ಕಟ್ಟಿಯವರು ಶಿವಸಿಂಪಿಗ್ರವರು ನೇಕಾರ ಅಂತಿರು ಸಣ್ಣ ಸಮುದಾಯ ಅಂಥವ್ರೆಲ್ಲರೂ ಕೂಡ ನಾವು ಭಾಳ ದೂರ ಆಗಿಬಿಟ್ಟಾರ. ನಮಗೆ ನಾವು ದೊಡ್ಡ ದೊಡ್ಡ ಜಾತಿಯವರೆಲ್ಲರೂ ದೂರ ಇಟ್ಬಿಟ್ಟಿದ್ದೀವಿ. ಕಟ್ಟಿದವರು ಅವರು ಉಳ್ಳವರ ಸಪ್ತ ಋಷಿಗಳವರು. ನಮ್ಮಲ್ಲಿ BLD ಸಂಸ್ಥೆ ಪ್ರಾರಂಭ ಮಾಡಕ್ಕೆ ಫಸ್ಟ್ ಜರ್ಮನ್ ಬ್ಯಾಷನ್ ಮಿಷನ್ಸ್ ಕಲ್ತದವರು ಹಳ್ಳಿ ಕಟ್ಟಿಯವರು. ಅವ್ರು ಸಣ್ಣ ಸಣ್ಣ ಸಮುದಾಯಗಳನ್ನು ಕೂಡ ನಾವು ಅಪ್ಕೊಳ್ಬೇಕಾಗಿದೆ. ಅವ್ರನ್ನ ನಮ್ಮವರು ಅಂತ ನಾವು ಏನು 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣವ್ರು ಇದು ಮಾಡಿದ್ರು. ಇವತ್ತು ದಿವಸ ಆ ಒಂದು ಪ್ರಕ್ರಿಯೆ ಮತ್ತೆ ಪ್ರಾರಂಭ ಆಗಬೇಕಾದ್ರೆ ಅವ್ರನ್ನೆಲ್ಲರೂ ಸೇರಿಸ್ಕೊಂಡಾಗ ಮಾತ್ರ ನಾವು ಕಂಡ್ರೆ ಹೋಯ್ತು ಅವನು 30% ಆಗ್ತೀವಿ ಜನಸಂಖ್ಯೆ. ಅದು 30% ಜನಸಂಖ್ಯೆ ಆಗ್ತದೆ ಬಿಡ್ತದೆ ಎರಡನೇ ಮಾತು. ಆದರೆ ಅವರು ನಮ್ಮ ಒಂದು ಭಾಗ. ಅವರೆಲ್ಲರನ್ನ ಇವತ್ತು ದಿವಸ ನಾವು ಸೇರಿಸ್ಕೊಂಡು ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಇನ್ನುಳಿದ ಎಲ್ಲ ಸಂಘಟನೆಗಳು ಕೂಡ ಕೂಡ್ಕೊಂಡು ನಾವು ಏನು ನಮ್ಮ ಹಿರಿಯರ ಭಾಳ ಜನ ಕೊಡುಗೆ ಕೊಟ್ಟರು. ಹಳಕಟ್ಟಿಯವರು, ಆಮೇಲೆ ನಮ್ಮ ಇನ್ನೂ ಅನೇಕ ಅಟಲ್ ರುದ್ರಗೌಡರು, ರಾಜ ಲಕ್ಕಮ್ಮನಗೌಡ ಪಾಟೀಲರು, ಹೀಗೆ ಭಾಳ MR ಸಾಕ್ರೆ ಅವರು, ಹಿಂದೆ MS ಸಿರ್ದಾರ್ ಅವರು, ನಮ್ಮ ಇನ್ನೋರು ನಮ್ಮ ಒಡೆಯರವರು, ಹೀಗೆ ಭಾಳಷ್ಟು ಜನ ಇವತ್ತು ದಿವಸ ನಮ್ಮ ಸಮಾಜಕ್ಕೆ ಇವತ್ತು ಕೊಡುಗೆ ಕೊಟ್ಟರು. ಅವ್ರ ಬಗ್ಗೆ ನಮಗೂ ಮುಂದಿನ ಪೀಳಿಗೆ ಗೊತ್ತೇ ಇಲ್ಲ. ನಾನೀಗ ಹೊರಕಡೆ ಒಂದು ಗದಗಿನ ತೋಟದಾರ ಸ್ವಾಮಿಗಳನ್ನು ಮಾಡಿದ್ದಾರೆ. ಆ ಸರಮಾಳೆಯನ್ನು ಮಾಡಿ ಲಿಂಗಾಯತ ಮಹಾಪುರುಷರ ಸರಮಾಲೆ ಅಂತ ಮಾಡಿದ್ದಾರೆ. ನಾವು ಕೂಡ BLD ಸಂಸ್ಥೆಯಲ್ಲಿ ಫೋಗೋಳಕಟ್ಟಿ ಶಿಕ್ಷಣ ಕೇಂದ್ರದಿಂದ 2 ಥರ ಒಂದು ಸಣ್ಣ ಪುಸ್ತಕ, ಯಾಕಂದ್ರೆ ತೋಟದಾರ ಯಾರು ಓದಂಗಿಲ್ಲ, ನಾನು ಓದಂಗಿಲ್ಲ. ಸಣ್ಣ ಪುಸ್ತಕಗಳನ್ನ ದಿವಸ ನಾವು ಮಾಡಿ ಇವತ್ತು ಲಿಂಗರಾಜರು ಏನು ಮಾಡಿದ್ದಾರೆ, ರಾಜಲಕ್ಕಮ್ಮನವರು ಏನು ಮಾಡಿದ್ದಾರೆ, ಅಡ್ಡಾದೂರು ಏನು ಮಾಡಿದ್ದಾರೆ,
ಸಮಾಜಕ್ಕೆ ಏನು ಕೊಡುಗೆ ಇದೆ ಅದನ್ನು ತೋರಿಸುವಂಥ ಕೆಲಸ ಆಗಬೇಕು. ಈ ಸಂದರ್ಭದಲ್ಲಿ ನಾನು ನಮ್ಮಲ್ಲಿನೂ ಕೂಡ ವಿನಂತಿ ಮಾಡ್ತೇನೆ. ನಾನು ಯಾವತ್ತೂ ಕೂಡ ನಾನು ಭಾಳ ಮಂದಿ ಬೈಕ್ ಇದ್ರು ನೀವು, ಯಾಕಂದರೆ ಎಂದೂ ಕೂಡ ಉಪಪಂಗಡದಾಗ ಭಾಗವಹಿಸಿದ್ದಾರೆ. ನನ್ನ ತಂದೆಯವರು ಭಾಗವಹಿಸಿಲ್ಲ, ನಾನು ಭಾಗವಹಿಸಿಲ್ಲ. ಯಾವಾಗ ಲಿಂಗರಾಜರ ವಿರೋಧ ಸಂಘ ಲಿಂಗರಾಜರ ಇದು ಅಂದರೆ ನಾನು ಬರ್ತಿದ್ದೀನಿ. ಆದ್ರೆ ಇವತ್ತೊಂದು ಕಾಲ ಬದಲಾವಣೆ ಆಗಿದೆ. ನಮ್ಮಲ್ಲಿ ನೋಡ್ರಿ ಎಂ ಪಿ ಪಾಟೀಲ್ ನೀವು ದೊಡ್ಡವರು ಇರ್ಬೋದು, ನಮ್ಮಲ್ಲಿ ನಾವು ನೋಡ್ರಿ ಭಾವಿಸ್ತೀವಿ. ಈಗ ಎಲ್ಲ ಸಮುದಾಯಗಳು, ಅದು ಪಂಚಮ ಸಾಲ ಇರ್ಬೋದು, ಪಡಿಸಲ್ ಇರ್ಬೋದು, ಸಾಧು ಇರ್ಬೋದು, ಯಾವುದೇ ಸಮುದಾಯಗಳು, ಎಲ್ಲ ಸಮುದಾಯದಲ್ಲಿ ಬಡವರಿದ್ದಾರೆ, ಅವ್ರಿಗೂ ಕೂಡ ಮೀಸಲಾತಿ ಸಿಗಬೇಕಾಗಿದೆ. ಆ ದೇಶದಲ್ಲಿ ನಾನು, ಆಮೇಲೆ ಈಶ್ವರ್ ಖಂಡ್ರೆ ಅವರು, ಅಲ್ಲಪ್ರಭು ಪಾಟೀಲ್ರು, ನಮ್ಮೆಲ್ಲ ದರ್ಶನಾಪುರ ಅವರು, ಎಲ್ಲರೂ ನಾವು ಎಲ್ಲರೂ ಕೂಡ್ಕೊಂಡು ಈ ಸಮಾಜದ ಒಗ್ಗಟ್ಟಿಗೆ ಮತ್ತೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾವು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ವಿ. ಆ ದಿಶೆಯಲ್ಲಿ ಮುಂದುವರಿತೀವಿ ಅನ್ನೋ ಮಾತನ್ನು ಹೇಳಿ, ಮತ್ತು ನಿಮ್ಮ ಏನು ನ್ಯಾಯಭೂತವಾದಂಥ ಬೇಡಿಕೆ ತಿಳಿಸೋದೆ ಇವತ್ತು ಮೀಸಲಾತಿ ಆಗಲಿ ಇನ್ನೊಂದಾಗಲಿ ಅದನ್ನು ಕೊಡಿಸುವಂಥ ಕೆಲಸನೂ ಕೂಡ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಅದಕ್ಕೆ ದಯವಿಟ್ಟು ಇಲ್ಲಿನೂ ಕೂಡ ಭಾಳ ಗದ್ದಲ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರ. ಮೊನ್ನೆ ಗ್ಯಾಂಗ್ ಇತ್ತು ತುಸು, ಏನೋ ಮೀಸಲಾತಿ ಸಲುವಾಗಿ ಅವ್ರಿಗೆ ಏನೋ ಬರ್ಸಿದ್ರು. ಈಗ ಭಾಳ ಸಮುದಾಯ ಮಾಡಿದಾರಲ್ಲ, ಮಾಡಿಸಿದ್ರು ಅದು ಏನೋ ಮೀಸಲಾತಿ ಆಶೆಗಾಗಿ ಏನ್ರಿ ಹೀಗಾಗಿ ಆಗುವಂಥ ಕೆಲ. ಯಾಕಂದ್ರೆ ನಿಮ್ಮ ಒಂದು ಇತಿಹಾಸ ಸಂಸ್ಕೃತಿ ಭಾಳ ಭವ್ಯವಾದ. ಇವತ್ತು ಸಿರಿಸಂಗಿ ಲಿಂಗರಾಜರು ವೀರಶೈವ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ಪ್ರಥಮ ದೇಣಿಗೆನೂ ಅವ್ರದೇ 5,000 ರೂಪಾಯಿ ಸಿರಿಸಂಗಿ ಲಿಂಗರಾಜರು. ಆ ದೇಣಿಗೆ ಮಹಾದೇಶದಲ್ಲಿ ಫಸ್ಟ್ ಡೊನೇಷನ್ ಸಿರಿಸಂಗಿ ಲಿಂಗರಾಜರು. ಕೇರಿ ಸಂಸ್ಥೆ ಸಂಸ್ಥಾಪಕರು. ನೀವು ದಾರಿ ತಪ್ಪಿದ್ರೆ ಇವತ್ತು ಸಹ ಭಾಳ ಅಸಹ್ಯಕರವಾಗ್ತದೆ. ಅದು ಆ ಕೆಲಸ ಆಗಬಾರ್ದು. ಅಂಥವು ಯಾರೋ 8 ಮಂದಿ ಇದಾರಲ್ಲ, ಅವ್ರನ್ನೂ ಕೂಡ ಕೂಡಿಸ್ಕೊರಿ. ಅವರು ನಿಮ್ಮ ಸಹೋದರರೇ, ದರ್ಶಿಸಿ ಅವ್ರಿಗೆ ತಿಳುವಳಿಕೆ ಕೇಳಬೇಕು. ನಿಮ್ಮ ಇತಿಹಾಸ ಇಂಥದ್ದದ, ಮೀಸಲಾತಿ ಆಶೆಗಾಗಿ ನಾವು ಏನೋ ಒಂದು ಕೆಲಸ ಮಾಡುವಂಥದ್ದು ಆಗಬಾರ್ದು ಅನ್ನೋದ್ರ ಅವ್ರಿಗೂ ಕೂಡ ನೀವು ತಿಳಿಸ್ರಿ, ನಾವು ತಿಳಿಸ್ತೀವಿ. ಗುರುಗಳು ಅದಾರ ಇಲ್ಲದ, ಎಲ್ಲರೂ ತಿಳಿಸುವಂಥ ಕೆಲಸ ಮಾಡಲಿ. ಒಟ್ಟಾರೆ ಇವತ್ತು ಏನು ಸಿರಿಸಂಗಿ ಲಿಂಗರಾಜರ ಕನಸಿತ್ತು, ಈ ಸಮುದಾಯಗಳ ಒಗ್ಗೂಡಬೇಕು, ಸಮಗ್ರ ಸಮಾಜ ಇವತ್ತೊಂದು ಸಹ ಬೆಳಿಬೇಕು ಅಂತ ಏನೋ ಉದ್ದೇಶ ಇತ್ತು. ಆ ಉದ್ದೇಶವನ್ನು ನಾವು ಮುನ್ನಡೆಸ್ಕೊಂಡು ಹೋಗೋದು. ಯಾಕಂದ್ರೆ ನಾನು ಭಾಳದ ಏನೋ ಹೇಳ್ಬೇಕಂದ್ರೆ ಅಲ್ಲಿ ಅಜ್ಮೇರ್ ದರ್ಗಾ ಸ್ವಾಮಿಗಳೇ, ಅಜ್ಮೇರ್ ದರ್ಗಾದ ಸ್ವಾಮಿಗಳಲ್ಲಿ ಬಂದಿರ್ತಾರೆ ಅಲ್ಲಿ ನರಗುದಕ್ಕೆ. ಅವ್ರು ಪವಾಡ ಮಾಡ್ತಾರೆ. ಆ ಖಾಜಿ ಯಾರು ಯಾವುದಾಯ್ತಲ್ಲ ಹೆಸರು, ಮೇನ್ ಗುರುಗಳು, ಅವರಿಗೆ 80 ಎಕರೆ ಭೂಮಿ ಕೊಡ್ತಾರೆ ಇವರು. ಅಜ್ಮೇರ್ ದರ್ಗಾದವ್ರಿಗೆ ಭೂಮಿ ಅದ. ನಿಮ್ಮ ಕಾಶಿ ಜಂಗಮ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಿ ಮತ್ತಿಲ್ಲಿ ಒಂದು 100 ಎಕರೆ ಜಮೀನು ಕೊಟ್ಟಿದ್ದಾರೆ ಅವರು. ಹೀಗೆ ಹೋಗಕ್ಕೆ ಭಾಳಷ್ಟು ವೆಂಕಟೇಶ್ವರ ದೇವಸ್ಥಾನ, ಕಾಡಸಿದ್ದೇಶ್ವರ ಮಠ, ಮಂತ್ರಾಲಯ ಕೊಟ್ಟಿದ್ದಾರೆ ಸಿರಿಸಂಗಿ ಲಿಂಗರಾಜ. ಹೀಗೆ ಕೊಟ್ಟಿದ್ದಂತ ನೋಡಿದ್ರೆ ಲಿಸ್ಟ್ ನೋಡಿದ್ರೆ ಭಾಳ ದೊಡ್ಡ ಲಿಸ್ಟ್ ಆಗ್ತದೆ ನಮ್ಮ ಕಡೆ. ಅವ್ರದ್ದೊಂದು ಸಮಗ್ರ ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಬುಕ್ಕನ್ನು ಕೂಡ ಅದನ್ನ ಮಾಡ್ತೀವಿ ಸಿರಿಸಂಗಿ ಲಿಂಗರಾಜರ ಬಗ್ಗೆ. ಎಲ್ಲರಿಗೂ ತಿಳುವಳಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಸಿದ್ವಿ. ಅದನ್ನು ಆ ಕೆಲಸ ಇವತ್ತು ಸಹ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿರಬೇಕು. ಇವತ್ತು ನಾವೆಲ್ಲರೂ ಕೂಡ ನಮ್ಗೆ ಗೊತ್ತಿದೆ ನಿಮ್ಮ ಬೇಡಿಕೆಗಳು, ನಿಮ್ಮ ಕಷ್ಟಗಳು, ನಿಮ್ಮ ನೋವು, ನಮ್ಮೆಲ್ಲ ನಿಮ್ಮ ಜೊತೆ ಇದ್ದೀವಿ. ಅದನ್ನು ನಾವು ನಮ್ಮ ಮನೆಯಲ್ಲೇ ಇವತ್ತು ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ತಾ ಕೆಲಸ ನಾವೆಲ್ಲ ಕೂಡ ಮಾಡೋಣ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಮತ್ತೊಮ್ಮೆ ಸಿರಿಸಂಗಿ ಲಿಂಗರಾಜರು ಬಹುಶಃ ತ್ಯಾಗಕ್ಕೆ ಇವತ್ತು ಡಿಕ್ಷನರಿ ಆಗಿ ಹೋಗುವುದು ಏನಾದರೂ ಪದ ಹುಡುಕಿದ್ರೆ ಅದು ಸಿರಿಸಂಗಿ ಲಿಂಗರಾಜರು. ಲಿಂಗರಾಜರ ನೀವು ವಾರಸ್ದಾರರು, ನಿಮಗೆ ತಪ್ಪು ಮಾಡುವಂಥ ಅಧಿಕಾರ ಇಲ್ಲ. ನೀವು ವಾರಸ್ದಾರರು. ತುಳಸಿ ಎಲ್ಲರನ್ನೂ ಒಗ್ಗೂಡಿಸಿ ತುಳಸಿ ಮಾಡಿದಂಥ ಸಂದರ್ಭ. ಹೀಗಾಗಿ ಭಾಳಷ್ಟು ಲಿಂಗಾಯತ ಸಮುದಾಯಕ್ಕೆ ಪ್ರಗತಿಕರವಾದಂಥ ಕೆಲಸ ಮಾಡಿದಂಥವ್ರು. ಬಾಳೆಹೊಸೂರಿನಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜು ಸ್ಟಾರ್ಟ್ ಮಾಡ್ಯಾರ. ಅವಾಗ ನೀವು ಹೇಳಿದ್ರೆ ಅದನ್ನು ಬಾಳೆಹೊಸೂರಿನಾಗ ಅಗ್ರಿಕಲ್ಚರ್ ಕಾಲೇಜ್ ಅವಾಗ ಚಿಂತನೆ ನೋಡ್ರಿ. ಕೆರೆ ಕಡೆ ಕೆ.ವಿ. ಹೊಸೂರು, ಅದೇ ಜೆ.ವಿ. ಹೊಸೂರು. ಆವಾಗ ಅಲ್ಲೊಂದು ಕಾಲೇಜ್, ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಎಷ್ಟು ದೂರದೃಷ್ಟಿ ಇತ್ತು. ಅದು ಕೇವಲ 45 ವರ್ಷ 7 ತಿಂಗಳದಾಗ 45 ವರ್ಷ 7 ತಿಂಗಳದಾಗ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಹೆಮ್ಮೆ ಪಡಬೇಕು, ನಾವು ಗೌರವ ಕೊಡಬೇಕು ಅನ್ನುವ ಮಾತನ್ನ ಈ ಸಂದರ್ಭ ಹೇಳಿ ನಮ್ಮ ಮತ್ತೊಮ್ಮೆ ಸಿರಿಸಂಗಿ ಲಿಂಗರಾಜರಲ್ಲಿ ನನ್ನ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ಆ ಸಿರಿಸಂಗಿ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ದ ನಮಗೂ ಕೂಡ ನಾವು ಭಾಳಷ್ಟು ನಮಗೂ ಕೂಡ ಪಾಪ ಪ್ರಶ್ನೆ ಕಾಡ್ತಾ ಇದೆ. ನಮಗೂ ಕೂಡ ಪಾಪ ಪ್ರಶ್ನೆ ಕಾಡ್ತಾ ಇದೆ. ಆ ಸಿರಿಸಂಗಿ ಟ್ರಸ್ಟ್ ಏನಿದೆ ಆ ಸಿರಿಸಂಗಿ ಟ್ರಸ್ಟ್ನ ಮತ್ತೆ ಅದು ಗತ ವೈಭವ ಏನಿತ್ತು ಅದು ತೊಡಗೆ ಇವತ್ತು ಸಹ ನಾವು ಸಿರಿಸಂಗಿ ಟ್ರಸ್ಟ್ನ ಸದಸ್ಯರು, ಅಲ್ಲಿ ಜಿಲ್ಲಾಧಿಕಾರಿಗಳು, ಪ್ರಭಾಕರ್ ಕೋರೆ, ಈಶ್ವರ್ ಖಂಡ್ರೆ ಅವರು, ಶಾಮನೂರವರು ಎಲ್ಲರೂ ಏನೇನು ಕೂತಿದ್ರು ಎಲ್ಲರೂ ಕೂಡಿ ಇವತ್ತು ಸಹ ದರ್ಶನಾಪುರ ಎಲ್ಲರೂ ಕೂಡಿ ಇವತ್ತು ಸಹ ಸಿರಿಸಂಗಿ ಟ್ರಸ್ಟ್ನ ಮತ್ತೆ ಆ ಗತ ವೈಭವದ ಕಡೆ ಮಾಡೋ ಜೊತೆಗೆ ಸಿರಿಸಂಗಿ ಲಿಂಗರಾಜರ ಹೆಸರು ಇವತ್ತು ಸಹ ಮುಂದಿನ ಪೀಳಿಗೆಗೂ ಅಮರವಾಗಿ ಇವತ್ತು ಸಹ ಯಾವತ್ತೂ ಇರಬೇಕು ಅನ್ನೋ ದೃಷ್ಟಿಯಲ್ಲಿ
ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ತಮ್ಮ ಮುಂದೆ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಎಲ್ಲರಿಗೂ ನಮಸ್ಕಾರ. ಇನ್ನು ಇದೇ ವೇಳೆಯಲ್ಲಿ ಜಗದ್ಗುರು ಶ್ರೀ ಡಾಕ್ಟರ್ ಸಾರಂಗಧರ ದೇಸಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿದರು. ಆ ಶಿರಸಂಗಿ ಲಿಂಗರಾಜರ ಮೊಮ್ಮಗನೇ ನಮ್ಮ ಎಂ ಬಿ ಪಾಟೀಲ್. ಇಲ್ಲಿ ಬಹಳ ಎಂ ಬಿ ಪಾಟೀಲ್ರೆ ಅವರಿಗೆ ಸಮಾಜದ ಅಭಿಮಾನ ಬಹಳ ಇದೆ. ರಾಜಕೀಯ ಜನರಿಗೆ ಸಮಾಜ ಅಭಿಮಾನ ಕಡಿಮೆ ಇರ್ತಾ ಇದೆ, ಅದರಲ್ಲಿ ಹೆಚ್ಚಿಗೆ ಯಾರಿಗಿದೆ ಅಂತ ಕೇಳಿದ್ರೆ ನಮ್ಮ ಎಂ ಬಿ ಪಾಟೀಲ್. ಅಗ್ನಿ ಶಿವಯೋಗಿಗಳ ಮೇಲೆ ಹೋಗ್ತಾರೆ ಯಾರು? ಶಿರಸಂಗಿ ಲಿಂಗರಾಜ. ಯಪ್ಪ 6 ಮಂದಿ ಹೆಂಡ್ರು ಮಾಡ್ಕೊಂಡ್ರು ಮಕ್ಕಳಾಗಲಿಲ್ಲ, ನಾನು ನಿಮಗೆ ದಾನ ಕೊಡ್ತೀನಿ, ನನ್ನ ರಾಜ್ಯವನ್ನೇ ನೀನು ತಗೋ. ಅವಾಗ ಅಗ್ನಿ ಶಿವಯೋಗಿಗಳು ಹೇಳಿದರು, ನೀನು ಸಮಾಜಕ್ಕೆ ಕೊಡೋಪ್ಪ, ನನಗೂ ಕೊಡಬೇಡ. 10,000 ಜನ, ಲಕ್ಷಗಟ್ಟಲೆ ಜನ ಅವರು ಓದಬೇಕು, ಅವ್ರಿಗೆ ಕೊಡು. ಅವ್ರ ಮೇಲೆ ಅಂತ ತ್ಯಾಗಿದ್ದಿರಬೇಕು. ಒಬ್ಬ ಕೊಡವನು ತ್ಯಾಗಿ, ಅಲ್ಲಿ ಕೊಡವನು ತ್ಯಾಗಿನೇ ಹೋಗ್ಯಾನ, ತಗೊಳ್ಳೋನು ತ್ಯಾಗಿನೇ ಇಲ್ಲ. ನಮಗೆ ತ್ಯಾಗ ಕೊಡ್ತೀವಿ ಅಂದ್ರೆ ಬಿಡ್ತೇವೆ, ನಾವು ಎಂ ಬಿ ಪಾಟೀಲ್ ನಾಳೆ ಕೊಡ್ತೇವೆ ಅಂದ್ರೆ ಇವತ್ತೇ ಅವ್ರು ಬಂದಂತು. ಎಂ ಬಿ ಪಾಟೀಲರು, ದರ್ಶನಾಪುರ ಅವರು, ಈಶ್ವರ ಖಂಡ್ರಿ ಅವರು 10 ಲಕ್ಷ ಕೊಡ್ತೀನಿ ಅಂದ್ರೆ ಹಾಕೋರು ಬೆನ್ನೆ ಹಾಕ್ತೇವೆ ನಾವು. ಆದ್ರೆ ಅವ್ರ ಬಗ್ಗೆ ತ್ಯಾಗಿ ಇರಬೇಕು. ಕೊಡೋನು ತ್ಯಾಗಿ, ತಗೊಳ್ಳೋನು ತ್ಯಾಗಿ. ನನಗೆ ಬೇಡಪ್ಪ, ಸಮಾಜಕ್ಕೆ ಕೊಡು. ಅದಕ್ಕೆ ಅಂಥ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಲಿಂಗರಾಜರ ಒಂದು ರಾಜ್ಯ ಮಟ್ಟದ 163ನೇ ಈ ಜಯಂತಿ ಏನಿದೆಲ್ಲ, ಪುಸ್ತಕಗಳು ಮಾಡಬೇಕು. ಅಖಿಲ ಭಾರತ ವಿಶ್ವ ಮಹಾಸಭೆಗೆ ನಾನೊಂದು ಸೂಚನೆ ಕೊಡ್ತಾ ಇದ್ದೇನೆ. ಸಣ್ಣ ಸಣ್ಣ ಪುಸ್ತಕ ಶಿರಸಂಗಿ ಲಿಂಗರಾಜರ ಸಂಕ್ಷಿಪ್ತವಾದ ಚರಿತ್ರೆಯನ್ನು ಪ್ರತಿಯೊಬ್ಬರು ತಯಾರಿಸಿದಂಗಾಗಬೇಕು. ಸಮಾಜ ವತಿಯಿಂದ, ಅಖಿಲ ಭಾರತ ವಿಶ್ವ ಮಹಾಸಭೆ ವತಿಯಿಂದ ಪುಸ್ತಕಗಳನ್ನು ಹೋದರೆ ನಮ್ಮ ಜನರು ಹಿಂದಿನ ತಲೆಮಾರಿನವರು ಎಷ್ಟು ತ್ಯಾಗ ಮಾಡ್ಯಾರ ಅನ್ನೋ ತ್ಯಾಗ ಮನೋಭಾವನೆ ಬರ್ತಾ ಇದೆ. ಆ ಕೆಲಸವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಮಾಡಬೇಕು. ಜೊತೆಗೆ ಈಗಾಗಲೇ ಟೈಮ್ ಆಗ್ಯಾರ, ಬಹಳಷ್ಟು ಮಂತ್ರಿಗಳು ಮಾತಾಡುವಾಗ ನಮ್ಮ ದರ್ಶನಾಪುರ ಸಾಹೇಬರು ಎಲ್ಲಿ ಕೂಡಲ್ಲ, ಇಲ್ಲಿ ಕುಂತಾರಂದ್ರೆ ಅದೇ ಒಂದು ಹೊಡೆದವರು. ಟೈಮ್ ಅಂದ್ರೆ ಟೈಮ್, ಎಲ್ಲೇ ಟೈಮ್ ಕೊಟ್ಟರೆ ಆ ಟೈಮಿಗೆ ಬರ್ತಾರೆ, ಆ ಟೈಮಿಗೆ ಹೋಗ್ಬಿಡ್ತಾರ. ಅವರು ಸದ್ಯಕ್ಕೆ ಮಾತಾಡಲಿಲ್ಲ, ನಾನು ಹೆಚ್ಚಿಗೆ ಮಾತಾಡಲ್ಲ. ಇವತ್ತೇ ಬಂದಿರತಕ್ಕಂಥ ಇವೆಲ್ಲ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಮತ್ತೊಬ್ಬರ ಅಭಿನಂದನೆ ಸಲ್ಲಿಸಬೇಕು. ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕೈಮಾಗದ ಊಟಕ್ಕೆ ಹೋಗ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಸ್ವರ್ಣದ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ, ಮಾಡ್ಯಾಳದ ಶ್ರೀ ಶಿವರಾಮ ಒಡೆಯರ್, ಸಚಿವ ಶಾಣಬಸಪ್ಪ ದರ್ಶನಾಪುರ್, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಎಂಎಲ್ಸಿ ಶಶಿಲ್ ಜಿ ನಮೋಶಿ, ಮಹಾಸಭೆಯ ಜಿಲ್ಲಾ ಅಧ್ಯಕ್ಷ ಶರಣಕುಮಾರ್ ಮೋದಿ, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ವೀರಶೈವ ಲಿಂಗಾಯತ ಕೂಡೊಕ್ಕಲಿಗ ಮಹಾಸಭಾದ ಅಧ್ಯಕ್ಷ ಬಾಪುಗೌಡ ಪಾಟೀಲ್ ಶೇಗುಣಸಿ, ಪ್ರಭುಲಿಂಗ ಮಾಗಾಂವ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.